ಮೂರು ಸಲ ಓಂಕಾರ ಓ ಈಗ 21ನೇ ಎಪಿಸೋಡ್. ಇದು ಗುರುಗಳು ಒಪ್ಪುವ ದಿವ್ಯ ಜೀವನ ಅಂತಕ್ಕಂಥದ್ದು ಇದರೊಂದಿಗೆ ಮುಕ್ತಾಯವಾಗುತ್ತೆ ಇವತ್ತು. ಸೊಸೈಟಿಯಲ್ಲಿ ಸದಸ್ಯರುಗಳು ಒಪ್ಪಿಕೊಂಡಿರುವ ಸೋದರ ಭಾವನೆಯು ಆಚರಿಸಲ್ಪಡಲಿ, ಗುಂಪುಗೊಳಿತ ಸಾಕು. ಸೊಸೈಟಿಗೆ ನಾವು ಮೊದಲು ಸೇರಿದಾಗ ಸೋದರ ಭಾವನೆ ಒಪ್ಪಿಕೊಂಡು ಸೇರ್ತೀವಿ. ಆದ್ರೆ ಬರ್ತಾ ಬರ್ತಾ ಗುಂಪುಗಳು ಕೂಡಿಕೊಂಡು ಒಂದೊಂದು ಗುಂಪು ಒಂದೊಂದು ರೀತಿಯಲ್ಲೇ ಗುಂಪುಗೂಳಿಕೆ ಹೋಗಿ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಡಿಮೆ ಮಾಡಿ. ದೈವಿಕ ಜ್ಞಾನದ ಸಂಪತ್ತು ಹೆಚ್ಚುವ ಸಂದರ್ಭದಲ್ಲಿ ವೈವಿಧ್ಯತೆಗೆ ಸುಸ್ವಾಗತ. ಗುರುಗಳು ಹೇಳ್ತಾರೆ ಅಂದ್ರೆ, ದೈವಿಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನೀವು ಬಂದಿದ್ದೀರಿ, ನಿಮಗೆ ಸುಸ್ವಾಗತ. ಆ ಗುರುಗಳ ನಮ್ಗೆ ಸ್ವಾಗತವನ್ನು ಕೋರ್ತಿದ್ದಾರೆ. ಭಿನ್ನಾಭಿಪ್ರಾಯಗಳುಳ್ಳ ಸೋದರನನ್ನು ಮರೆಯಿರಿ. ಭಿನ್ನಾಭಿಪ್ರಾಯಗಳುಳ್ಳ ಸೋದರರನ್ನು ಮನೆಯಿರಿ ಅಂದ್ರೆ ಅವರನ್ನ ಜ್ಞಾಪನೆ ಕೊಡ್ತಕ್ಕಂಥದ್ದು. ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ಮತ, ಜನಾಂಗ, ಜಾತಿ, ಕುಲ ಮತ್ತು ಲಿಂಗ ಇವುಗಳಿಗೆ ಸಂಬಂಧಪಟ್ಟ ತಾರತಮ್ಯಗಳನ್ನು ಬದಿಗೊತ್ತಿ ಸಹೋದರ ಭಾವನೆಯನ್ನು ಆಚರಿಸುತ್ತಿರುವುದು ಪ್ರಶಂಸನೀಯವಾಗಿರುತ್ತದೆ. ಜಾತಿ, ಮತ, ಲಿಂಗ ಅಂತಕ್ಕಂಥದ್ದನ್ನು ಬದಿಗೊತ್ತಿ ನಾವು ಆ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದಕ್ಕಾಗಿ ಪ್ರಯತ್ನ ಪಟ್ಟಾಗ ಏನಂತಾರೆ ಅಂತಂದ್ರೆ, ಆಚರಿಸುತ್ತಿರುವುದು ಪ್ರಶಂಸನೀಯವಾಗಿರುತ್ತದೆ. ನಮ್ಮ ಮೂಲ, ನಮ್ಮ ಕರ್ತವ್ಯ ಅದಕ್ಕೆ ಬಂದಾಗ ಪ್ರಶಂಸನೀಯವಾಗಿರುತ್ತೆ ಅಂದ್ರೆ ಉತ್ತಮ ರೀತಿಯಲ್ಲಿ ಬರ್ತಾ ಇದ್ದೀರಿ ಅಂತ ಅನ್ನೋದು. ಹಾಗೆಯೇ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವ ಸದಸ್ಯರ ಮಧ್ಯೆಯೂ ಕೂಡ ಸಹೋದರ ಭಾವನೆಯು ಆಶ್ಚರ್ಯಪಡಲಿ. ನಮ್ಮ ಥಿಯಾಸಫಿ ಸಮಾಜಕ್ಕೆ ಇರುವ ಒಂದು ಪ್ರಾಮುಖ್ಯವಾದ ಹೆಗ್ಗುರುತು ಎಲ್ಲಾ ವಿಧವಾದ ತಾರತಮ್ಯಗಳನ್ನು ಬದಿಗೊತ್ತಿ ಸಹೋದರ ಭಾವನೆಯನ್ನು ಆಚರಿಸುವುದೇ ಆಗಿರುತ್ತದೆ. ಆ ರೀತಿ ಅನುಷ್ಠಾನ ಮಾಡುವಂತೆ ಶ್ರಮಿಸಿ. ಮುಖ್ಯವಾಗಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಸೋದರ ಭಾವವನ್ನು ಅನುಷ್ಠಾನಕ್ಕೆ ತರಬೇಕನ್ನುವುದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಕೆಲಸ. ಈ ಸೋದರ ಭಾವನೆಯನ್ನು ನಾವು ಅನುಷ್ಠಾನಕ್ಕೆ ತಂದರೆ ನಮ್ಮ ಆಧ್ಯಾತ್ಮಿಕ ಜೀವನವು ವೃದ್ಧಿಯಾಗುವುದಕ್ಕೆ ಬಹಳ ಉಮ್ಮತದಿಂದ ಸಹಾಯವಾಗುತ್ತದೆ. ನಮಗೆ ಸೋದರ ಭಾವವನ್ನು ಸಮ್ಮತಿಸಿದಾಗ, ನಾವು ಅದನ್ನು ಆಚರಣೆ ಮಾಡಿದಾಗ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಮ್ಮತಿ ಸಿಗುತ್ತದೆ. ಸದ್ಯದ ನಿಮ್ಮ ಬೆಳವಣಿಗೆ ಅಂತಸ್ತಿನಲ್ಲಿ ನಿಮ್ಮ ನಂಬಿಕೆಗಳು ಅಷ್ಟು ಪ್ರಾಮುಖ್ಯವಲ್ಲ. ಈಗ ನಾವು ಸದ್ಯದಲ್ಲಿ ಬಂದಿದ್ದೀವಿ, ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಪ್ರಾಮುಖ್ಯತೆಗಳಿಗೆ ಅಷ್ಟು ಬೇಕಾಗಿಲ್ಲ, ಅಷ್ಟು ಪ್ರಾಮುಖ್ಯವಲ್ಲ. ನಂಬಿಕೆಗಳಿಗೆ ಅಷ್ಟು ಪ್ರಾಮುಖ್ಯವಲ್ಲ. ನಂಬಿಕೆ ಕೆಲವು ಮೂಢನಂಬಿಕೆಗಳು ಮೊದಲಿನಿಂದ ಹುಟ್ಟು ಬಂದಿವೆ ನಾವು. ಆದ್ದರಿಂದ ಮೂಢನಂಬಿಕೆಗಳನ್ನ ಅಷ್ಟು ಪ್ರಾಮುಖ್ಯತೆಯಲ್ಲ. ಆದರೆ ಸಹೋದರ ಭಾವನೆಯು ಅವುಗಳ ಅಡಿಗಲ್ಲಿನಂತೆ ಇರಬೇಕು ಅಷ್ಟೇ. ಸಹೋದರ ಭಾವನೆ ಅಂತ ಅಡುಗಲ್ಲಿನಂತೆ ಇರಬೇಕು. ಅಡುಗಲ್ಲು ಅಂದ್ರೆ ಗೊತ್ತಲ್ಲ, ಪಾಯಗಾಗ್ತಕ್ಕಂಥ ಕಲ್ಲು, ಮೂಲ. ಈ ಕೆಲವರು ತಿಳುವಳಿಕೆ ಇರ್ತಕ್ಕಂಥ ಹೇಳ್ತಾರೆ, ಇಟ್ಟಿಗೆ ಗೋಡೆಗೆ ಹಾಕಿರ್ತಕ್ಕಂಥ ಇಟ್ಟಿಗೆ ಬದಲಾಗಿ ನನ್ನ ಅಡುಗಲ್ಲಾಗಿ ಹಾಕೋಬೇಕು ಅಂತ. ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ, ಇಟ್ಟಿಗೆ ಗೋಡೆಗೆ ಹಾಕಿರ್ತಕ್ಕಂಥ ಇಟ್ಟಿಗೆ ಎಲ್ಲರಿಗೂ ಕಾಣಿಸುತ್ತೆ, ಅವನ ಹೆಸರು ಕೀರ್ತಿ ಬೇಕು ಅನ್ನೋ ಉದ್ದೇಶ ಇದೆ. ಅದು ಬೇಡ. ಅಡುಗಲ್ ಅಂದ್ರೆ ಒಳಗಡೆಗೆ ಹಾಕಿರ್ತಕ್ಕಂಥದ್ದು ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಭದ್ರ ಪಾಯ ಹಿಡ್ಕೊಂಡಿರ್ತಕ್ಕಂಥದ್ದು ಅದೇ. ಆ ರೀತಿ
ತೋರ್ಪಡಿಕೆಗೆ ಬರತಕ್ಕಂಥ ವಿದ್ಯೆಗಳು ಬೇಡ. ನಾನು ಮೂಲ ವಿದ್ಯೆಯನ್ನು ಕಲಿತುಕೊಳ್ಳುವುದಕ್ಕಾಗಿ ಸಿದ್ಧವಾಗಿರುತ್ತೇನೆ ಅಂತ ಅನ್ನೋ ಉದ್ದೇಶದಿಂದ ಇದನ್ನು ಹೇಳೋದು ಅಡುಗಲ್ಲನ್ನು ಹಾಕಿ ಅಂತ. ಅವುಗಳ ಅಡುಗಲ್ಲಿನಂತೆ ಇರಬೇಕಷ್ಟೇ. ಯಾರೂ ಕೂಡ ಭಿನ್ನಾಭಿಪ್ರಾಯಗಳುಳ್ಳ ಕಾರಣದಿಂದ ನಮ್ಮ ಸಮಾಜವನ್ನ ಬಿಡಬೇಕಾಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊಸೈಟಿಲಿ ಒಬ್ಬರು ಹೇಳಿದ್ದು ಇನ್ನೊಬ್ಬರು ಕೇಳಲ್ಲ, ಇನ್ನೊಬ್ರು ಹೇಳಿದಕ್ಕೆ ಇನ್ನೊಬ್ರು ಹೇಳಲ್ಲ, ಸಮ್ಮತಿ ಕೊಡಲ್ಲ. ನಾನ್ ಮಾಡಿದ್ದೆ ಸರಿ, ಇಲ್ಲ ನಾನ್ ಮಾಡದಿದ್ದೆ ಮಾಡಬೇಕು ಅಂತ ಅನ್ನೋದು, ಹೀಗೆ ವಾದ ವಿವಾದಗಳು ಪ್ರತಿಯೊಂದು ಕಡೆ ಬರುತ್ತೆ. ವಾದ ವಿವಾದಗಳ ಕಡೆಗೆ ನೀವು ಸಮ್ಮತಿ ಕೊಟ್ಟು ಬಿಡುವುದು ಬೇಡ. ಹೇಳಬೇಡ, ನಾನು ಹೇಳಿದ ಮಾತು ಕೇಳೇ ಇಲ್ಲ, ನನ್ಗೆ ಸೊಸೈಟಿನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರ ಅನೇಕ. ಈ ರೀತಿ ಬಿಡ್ತಕ್ಕಂಥದ್ದು ಸರಿಯಲ್ಲ. ಭಿನ್ನತೆಯು ನಮ್ಮ ಸಮಾಜದ ಜ್ಞಾನ ಸಂಪತ್ತನ್ನ ಹೆಚ್ಚಿಸಬೇಕು. ನಮ್ಮ ಸಮಾಜದ ಜ್ಞಾನ ಸಂಪತ್ತನ್ನು ಹೆಚ್ಚಿಸಬೇಕೆ ಹೊರತು ಭಿನ್ನತೆಯಾಗಿರಬಾರದು. ಕಾರಣದಿಂದ ಯಾರೋ ನಮ್ಮ ಸಮಾಜವನ್ನು ಬಿಟ್ಟು ಹೋಗಕೂಡದು. ಆ ರೀತಿ ಬಿಟ್ಟು ಹೋಗುವಂತೆ ಇತರೆ ಸದಸ್ಯರುಗಳಿಗೂ ವಿರಸವಾಗಿ ವರ್ತಿಸಕೂಡದು. ಯಾಕಪ್ಪ ಅಂದ್ರೆ 3 ಜನ 4 ಜನ ಒಂದು ಒಟ್ಟುಗೂಡಿಸಿ ಕಿರುಕುಳ ಕೊಟ್ಟು ವಿರಸ ಬರುವ ರೀತಿಯಲ್ಲಿ ಮಾಡಿದಾಗ ಈ ಕಿರುಕುಳ ಈ ವಿರಸ ಪಡೆಯುವುದಕ್ಕಿಂತ ದೂರ ಇರುವುದೇ ಉತ್ತಮ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಹೊರಟಾಗ್ತಾರೆ. ನಿಮ್ಮ ಸಹವಾಸವೇ ನನಗೆ ಬೇಡ ಅಂತ ಜನರಲ್ ಆಗಿ ನಮ್ಮ ಜೀವನದಲ್ಲಿ ಬಿಟ್ಟು ಹೋಗ್ತೀವಿ. ಆದ್ರೆ ಸೊಸೈಟಿ ಬಂದಿರ್ತಕ್ಕಂಥ ಆ ರೀತಿ ಬಿಟ್ಟು ಹೋಗೋದು ಸರಿಯಲ್ಲ. ಅಂತಹ ದುಷ್ಕರ್ಮಕ್ಕೆ ಯಾರು ಪಕ್ಕಾಗಕೂಡದು. ದುಷ್ಕರ್ಮ ಏನ್ ಗೊತ್ತಾ? ಇಲ್ಲದ ಸಲ್ಲದ ಕಿರುಕುಳವನ್ನು ಕೊಟ್ಟು ಬಿಟ್ಟು ಹೋಗುವ ರೀತಿಯಲ್ಲಿ ಮಾಡಿದ್ರೆ ಅವನು ಇದ್ರೆ ತಾನೇ ನಮ್ಗೆಲ್ಲ ಯಾವ್ದು ಕೇಳೋದು ಇದು ಕೇಳೋದು ಅಂತಕ್ಕಂಥದ್ದನ್ನು ಬಿಡುವ ರೀತಿಯಲ್ಲಿ ಏನಾದ್ರು ಒಳಗಡೆ ಒಳಸಂಚು ಮಾಡ್ತಕ್ಕಂಥದ್ದು ಬಹಳ ಚೆನ್ನಾಗಿ ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಮ ನಿತ್ಯ ಜೀವನದಲ್ಲ ಅಂತ ಒಳಸಂಚುಗಳನ್ನು ಮಾಡಿ 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 ರೂಢಿ ಆಗ್ಬಿಟ್ಟಿರುತ್ತೆ ನನಗೆ. ಅಲ್ಲಿ ಸಮೇತ ಒಳಸಂಚುಗಳನ್ನು ಮಾಡಿದಾಗ ಅದನ್ನ ಬೇಡ ಬೇಡಪ್ಪ, ಸಹವಾಸ ಬೇಡ ಅಂತ ಬಿಟ್ಟು ಹೋಗ್ತಕ್ಕಂಥದ್ದು ಮಾಡಿದರೆ ಆ ದುಷ್ಕರ್ಮಕ್ಕೆ ನೀವು ಕಟ್ಟಿಕೊಳ್ತೀರಾ. ಈ ರೀತಿ ಎಲ್ಲರೊಡನೆಯೂ ಸಮರಸತೆಯಿಂದ ವರ್ತಿಸುವುದನ್ನು ನಮ್ಮ ಸದಸ್ಯರುಗಳು ಕಲಿಯಬೇಕು. ಸ್ವಲ್ಪ ನಾವು ಮೇಲ್ಮಟ್ಟಕ್ಕೆ ಬಂದ್ರೆ ಅವ್ರು ಏನಾದ್ರು ಮಾತನಾಡಿದ್ರು ಬೀರ್ಲಿ ಬೇಡ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಅದ್ ತಿದ್ದುವುದಕ್ಕೆ ಹೋಗೋದು ಬೇಡ. ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸ, ಸೊಸೈಟಿಯ ಕೆಲಸ ಏನಿದೆಯೋ ನಮಗ ಬಂದಿದ್ದನ್ನು ನಾವು ಮಾಡ್ಕೊಂಡು ಹೊರಟೋಗ್ಬೇಡ. ನಾವು ಬೇಡ ಅವ್ರು ತಿದ್ದುವುದಕ್ಕೆ ನಮ್ಮಿಂದ ಆಗಲ್ಲ, ಬಿಟ್ಬಿಡು ಅಷ್ಟೇ. ಅಂದ್ರೆ ಸೊಸೈಟಿನ ಬಿಟ್ಬಿಡೋದಲ್ಲ, ಅವರನ್ನು ಸರಿಪಡಿಸುವ ವ್ಯವಹಾರವನ್ನು ಬಿಟ್ಬಿಡ್ಬೇಕು. ಸದಸ್ಯರುಗಳು ಕಲಿಯಬೇಕು. ನಿಮ್ಮ ಅಧ್ಯಕ್ಷರಂತಹ ನಮ್ಮ ಪ್ರತಿನಿಧಿಗಳ ದ್ವಾರ ನಾವು ಪ್ರಪಂಚಕ್ಕೆ ಸಂದೇಶಗಳನ್ನು ಕಳುಹಿಸಲು ಆಶಿಸುತ್ತೇವೆ. ನಿಜವಾಗ್ಲೂ ಥಿಯೋಸಾಫಿಕಲ್ ಸೊಸೈಟಿಗೆ ಅಧ್ಯಕ್ಷನಾಗಿರ್ತಕ್ಕಂಥವನು ಲಗಾಮ್ ಹಿಡ್ದಂಗಿರೋದು ಎಲ್ಲದಕ್ಕೂ. ಆ ಅಧ್ಯಕ್ಷತನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ರೆಟರಿ ಸರಿ ಇಲ್ಲ ಅಂತಂದ್ರೆ ಸೊಸೈಟಿ ಯಾರು ವಿವೇಕಲಾಗಿರುತ್ತಾರೋ ಅಂತಹ ಇತರೆ ಸದಸ್ಯರುಗಳು ಅವರ ಸಂದೇಶಗಳಿಗೆ ಹೋಗುತ್ತಾರೆ. ವಿವೇಕ ಅಂದ್ರೆ ಬುದ್ಧಿಮತ್ತಿಗೆ ತಿಳುವಳಿಕೆ ಇರತಕ್ಕಂಥ ಅಧ್ಯಕ್ಷನಾಗಿರತಕ್ಕಂಥವನ ಅವ್ರು ಹೇಳ್ತಕ್ಕಂಥದ್ದಕ್ಕೆ ಹೋಗ್ಬಿಡ್ತಾರೆ. ಸರಿ ಅನ್ನಪ್ಪ, ಮಾಡೋಣಪ್ಪ, ಗೌರವ ಕೊಡ್ತಾರೆ. ಯಾಕಂದ್ರೆ ಆ ವ್ಯಕ್ತಿಯನ್ನು ಗೌರವದಿಂದ ಇದ್ದು ಸರಿಯಾದ ಸೂಚನೆಗಳನ್ನು ಕೊಡ್ತಾ ಇದ್ದಾಗ ಪ್ರತಿಯೊಬ್ಬರು ಪಾಲನೆ ಮಾಡ್ತಾರೆ. ಅವರಲ್ಲಿ ಲೋಪದೋಷಗಳಿದ್ದಾಗ ಹೊರಗೊಂದು ಮಾಡ್ತಾ ಇದ್ದಾಗ ಅದಕ್ಕೆ ಮನ್ನಣೆ ಕೊಡುವುದಿಲ್ಲ. ಆ ರೀತಿ ಯಾರು ಹೂಗೊಡಲಾರರೋ ಅಂತವರನ್ನ ತಾತ್ಸಾರ ಭಾವನೆಯಿಂದ ಕಾಣಕೂಡದು. ಮತ್ತೊಂದು ಯಾರು ಎಲ್ಲ ಹೇಳ್ತಾ ಇರೋದು ಸೊಸೈಟಿ ಸೆಕ್ರೆಟರಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಹೇಳ್ತಾ ಇರೋದು. ನೀನು ಹೇಳಿದನ್ನು ಹೋಗ್ಕೊಡ್ಲಿಲ್ಲ ಅಂತಂದ್ರೆ ಅವರ ಕಡೆ ಉದಾಸೀನತೆ ತೋರಿಸಬಾರದು. ಏಕೆಂದರೆ ಅವರು ಹೂಗೊಡುವ ಕಾಲವು ಬರದೇ ಇರುವುದಿಲ್ಲ. ಅಲ್ಲದೆ ಮಾರ್ಧವತೆಯು ಜನರನ್ನು ಸತ್ಯಕ್ಕೆ ಕರೆದೊಯ್ಯುವಂತೆ ಘರ್ಷಣೆಯಾಗಲಿ ತಾತ್ಸಾರ ಭಾವನೆಯಾಗಲಿ ಆ ರೀತಿ ಮಾಡಲಾರದು. ನಾವು ಸತ್ಯಕ್ಕೆ ಕರೆದೊಯ್ಯುವುದು ಸೊಸೈಟಿ ಮೂಲಗಳಿಂದ ಅಲ್ಲಿ ಬಂದಿರತಕ್ಕಂಥ ವಿಷಯವನ್ನ ವ್ಯವಹಾರಗಳನ್ನ ಮನದಟ್ಟಗ ನಾವು ತಿಳ್ಕೊಂಡು ಅದರಂತೆ ನಡ್ಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಥಿಯೋಸಾಫಿಕಲ್ ಸೊಸೈಟಿ. ಆ ಅವಕಾಶವನ್ನು ಕಳ್ಕೊಳ್ಳಬೇಡಿ. ಘರ್ಷಣೆಗಳಿಗೆ ತಾತ್ಸಾರ ಭಾವನೆಗಳಾಗಲಿ ಆ ರೀತಿ ಮಾಡಲಾರದು. ಆ ರೀತಿ ಹೂಗೊಡುವುದು ಬಿಡುವುದು ಮುಖ್ಯವಾದದ್ದಲ್ಲ. ಆ ರೀತಿ ಸರಿಯಪ್ಪ, ಇವತ್ತು ಸರಿಯಾಗಿದೆ ಬರೋಣ, ನಾಳೆ ಬೇಡ, ಲೇಟಾಗಿ ಬರ್ತಕ್ಕಂಥದ್ದು ಯಾವ್ದೋ ಕಾಟಾಚಾರಕ್ಕೆ ಬರೋದು ಹೋಗ್ತಕ್ಕಂಥದ್ದು. ನಾನು ಬಂದಿದ್ದೆ ಯಾವಾಗ
ಕೆಲಸಕ್ಕೆ ಬರದ ಸಮಯದಲ್ಲಿ ವಿಷಯಕ್ಕೆ ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಬರಬೇಕು. ನೀನು ಬಂದು ಬೇರೆ ಜನರನ್ನು ಹುರಿದುಂಬಿಸ್ತಾ ಇದ್ದರೆ ಅಭಿವೃದ್ಧಿ ಆಗಲೇ ಹೋಗುತ್ತದೆ. ಎಲ್ಲರಿಗೂ ಅಭಿಪ್ರಾಯ ಸ್ವಾತಂತ್ರ್ಯವಿರಬೇಕು. ಮುಟುಕು ಮಾಡಬಾರದು ಬೇರೆಯವ್ರ ಸ್ವಾತಂತ್ರ್ಯವನ್ನೇ. ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಆದರೆ ಅವನು ಏನಾದ್ರೂ ಮಾತನಾಡತಕ್ಕಂಥ ಮಾತಿನಲ್ಲಾಗಲಿ ಹೇಳತಕ್ಕಂಥದ್ರಲ್ಲಾಗಲಿ ಅಥವಾ ನಡತೆಯಲ್ಲಾಗಲಿ ಭಿನ್ನಾಭಿಪ್ರಾಯ ಇರುವ ರೀತಿಯಲ್ಲಿದ್ದರೆ ನೀನು ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥದನ್ನ ನೀನು ಯೋಚನೆಗಳ ಮಾಡಿ ಆ ಯೋಚನಾ ತರಂಗಗಳಿಂದ ಅವರನ್ನು ಸರಿಪಡಿಸ. ಇದು ಎಷ್ಟು ಜವಾಬ್ದಾರಿ ಇರುತ್ತೆ ಹೇಗೆ ಮಾಡಬೇಕು ಅಂತ ನಾವು. ದೊಡ್ಡವರು ಮುಂದಾಳುಗಳು ಆಗಿರುವವರ ಅಭಿಪ್ರಾಯಗಳನ್ನು ಮನ್ನಿಸಲೇಬೇಕೆಂಬ ಮೌಢ್ಯವು ನಿಮ್ಮ ಸಮಾಜದಲ್ಲಿ ಇರಕೂಡದು. ಇಲ್ಲಿ ಅಯ್ಯೋ ಅವ್ರು ದೊಡ್ಡವರಪ್ಪ, ಅವ್ರನ್ನ ಎದುರಾಕೊಡೋದು ಯಾಕೆ, ನಾವು ಅವ್ರು ಮಾಡಿದ್ದೇ ಸರಿ ಅಂತ ಬಿಟ್ಟು ಅವ್ರು ಮಾಡ್ತಾ ಇರೋ ತಪ್ಪುಗಳನ್ನ ಸರಿಪಡಿಸೋದಕ್ಕಾಗಲಿ ಅವ್ರ ಸೂಚನೆ ಕೊಡುವುದಕ್ಕೆ ನಮ್ಗೆ ಆಗ್ಲಿ ಅಂತ ಸುಮ್ಮನೆ ಇರ್ತಾರೆ. ನೋಡಿ, ಎರಡೂ ಹೇಳ್ತಾರೆ. ಆ ಸಂದರ್ಭಕ್ಕೆ ತಕ್ಕಂತೆ ನಾವು ವ್ಯವಹಾರ ನಡೆಸಬೇಕು. ಇಲ್ಲಿ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು ಅಂತ ಹೇಳ್ತಾರೆ. ಅಯ್ಯೋ ಅವ್ರು ದೊಡ್ಡವರಪ್ಪ, ಅವ್ರನ್ನ ಮಾತನಾಡೋದು ಹೇಗೆ, ಅವ್ರು ಏನ್ ಮಾಡ್ತಾ ಇದ್ರೆ ಮಾಡ್ಲಿ ಬಿಡಪ್ಪ ಅಂತ ನಾವು ಸುಮ್ಮನೆ ಇರುವಾಗ ಆಗ ಮೌಢ್ಯವಾಗುತ್ತದೆ. ಅದನ್ನು ಹೇಳ್ತಾರೆ. ಸಮಾಜದಲ್ಲಿ ಇರಕೂಡದು. ಯಾರ್ಯಾರ ಅಭಿಪ್ರಾಯಗಳಲ್ಲಿನ ಭಿನ್ನತೆಯನ್ನು ಬದಿಗೊತ್ತಿ, ಪ್ರತಿಯೊಬ್ಬರದು ಒಂದೊಂದು ಅಭಿಪ್ರಾಯವಿರುತ್ತೆ. ಎಲ್ಲರ ಅಭಿಪ್ರಾಯವನ್ನು ಸ್ವೀಕರಿಸಬೇಕು. ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನ ತಿಳಿಸಿಕೊಂಡು ಭಿನ್ನತೆಗಳನ್ನ ಬದಿಗೊತ್ತಿ ಸಹೋದರ ಭಾವನೆ ಮತ್ತು ಸಮರಸತೆಯಿಂದ ವರ್ತಿಸುತ್ತಾರೆಯೋ ಅಂತಹ ಆದರ್ಶ ಸದಸ್ಯರುಗಳು ನಮ್ಮ ಮನ್ನಣೆಗೆ ಅರ್ಹರು. ಘರ್ಷಣೆಗಳು ಬರುತ್ತೆ, ಅವಕಾಶಗಳು ಸಿಗುತ್ತೆ, ಅವಕಾಶ ಸಿಗ್ತಕ್ಕಂಥದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಇರ್ತಾರೆ. ಈ ಘರ್ಷಣೆ ವ್ಯವಸ್ಥೆ ಅವ್ಯವಹಾರಗಳಲ್ಲಿ ನಿಂದು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಸಮರಸತೆಯಿಂದ ನೋಡಿಕೊಂಡು ಸಮರಸತೆಯಿಂದ ಜೀವನ ನಡೆಸ್ತಕ್ಕಂಥ ಸದಸ್ಯರು ನಮ್ಮ ಮನ್ನಣೆಗೆ ಅರ್ಹರು. ಆಹ್ವಾನ ಮಾಡೋದಕ್ಕೆ ಆ ನಿಯಮಗಳಿರ್ತಕ್ಕಂಥವ್ರು ಅರ್ಹರಾಗುತ್ತೆ. ನಮ್ಮ ಅರ್ಹತೆ ಏನಪ್ಪ ಅಂದ್ರೆ ಇಂಥ ಅರ್ಹತೆ. ಸೋದರ ಭಾವನೆ ಇರಬೇಕು, ಸಮಾನವಾಗಿ ಜನರನ್ನು ನೋಡಬೇಕು, ಲಿಂಗ ತಾರತಮ್ಯ ಇರಬಾರದು, ಬೇರೆ ಲಿಂಗ ಮತ ಅಂತ ಅದಕ್ಕೆ ಅವಕಾಶ ಪಡೆದಿರ ಎಲ್ಲರೂ ಸಮಾನರು, ಎಲ್ಲರೂ ಸಹೋದರರು. ಭಿನ್ನಾಭಿಪ್ರಾಯಗಳು ಇದ್ದರೂ ಸಮೇತ ಅವನ್ನು ನಾವು ಅನುಸರಿಸಿಕೊಂಡು ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾ ಬೇರೆಯವರನ್ನು ಹುರಿದುಂಬಿಸುತ್ತಾ ಸದಸ್ಯತ್ವವನ್ನು ಹೆಚ್ಚಿಸಿಕೊಳ್ಳಬೇಕು. ಆ ನಿಯಮಗಳಿಗೆ ಬದ್ಧವಾಗುವ ರೀತಿಯಲ್ಲಿ ನಾವು ಬೇರೆಯವರನ್ನು ಪೋಷಣೆ ಮಾಡಬೇಕು. ಇದು ಥಿಯೋಸಾಫಿಕಲ್ ಸೊಸೈಟಿಗೆ ಮಾಡಲೇಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯಗಳು. ಸ್ವಾತಂತ್ರ್ಯವು ನಮ್ಮ ಸಮಾಜದ ಉಸಿರಿನಂತೆ ಇರುತ್ತದೆ. ನೋಡಿ, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಇದೆ. ನಮ್ಮ ಸಮಾಜದ ಉಸಿರು ಅದು. ಉಸಿರು ಅಂದ್ರೆ ನಮ್ಮ ಜೀವನ ನಡೆಸಬೇಕಾದ್ರೆ ನಮಗೆ ಉಸಿರೇ ಮುಖ್ಯ. ಉಸಿರಿಲ್ಲ ಅಂದ್ರೆ ಇಲ್ಲ. ಹಾಗೆ ಉಸಿರು ಎಷ್ಟು ಮುಖ್ಯವೋ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯವೂ ಅಷ್ಟೇ ಮುಖ್ಯ ಅಂತ ನೋಡಿ. ಯಾರು ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಬಯಸುತ್ತಾರೆಯೋ ಅಂತವರು ಇತರರ ಅಭಿಪ್ರಾಯಗಳಿಗೂ ಸ್ವಾತಂತ್ರ್ಯವಿರುವ ನಿಯಮವನ್ನು ಒಪ್ಪಬೇಕು. ನಾನು ಸ್ವತಂತ್ರವಾಗಿರ್ಬೇಕಂತಕ್ಕಂಥದನ್ನ ಒಪ್ಕೊಳ್ತೀಯೋ ಹಾಗೆ ಬೇರೆಯವರು ಸಮೇತ ಸ್ವತಂತ್ರವಾಗಿರಬೇಕು ಅಂತಕ್ಕಂಥ ನಿಯಮವನ್ನು ನೀನು ಒಪ್ಕೋಬೇಕು. ಅಭಿಪ್ರಾಯಗಳು ಎಷ್ಟೇ ಭಿನ್ನವಾಗಿದ್ದಾಗಿಯೋ ಅವುಗಳನ್ನು ಸೌಹಾರ್ದದಿಂದಲೂ ಸ್ನೇಹ ಭಾವದಿಂದಲೂ ಅಭಿವ್ಯಕ್ತಪಡಿಸಿಕೊಳ್ಳಬೇಕು. ಇಲ್ಲಿ ಸೌಹಾರ್ದತೆ, ಸ್ನೇಹ ಅಂತಂದ್ರೆ ಒಬ್ಬರು ಎಲ್ಲ ಇರತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಮುಚ್ಚು ಮುರಿ ಇಲ್ಲದಿರ ಎಲ್ಲಾ ವಿಷಯಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ತಾನು ತಿಂತಕ್ಕಂಥದ್ದು ಅವನಿಗೂ ಕೊಡ್ತಕ್ಕಂಥದ್ದು, ಈ ರೀತಿ ಇರತಕ್ಕಂಥದ್ದು ಸ್ನೇಹ ಮನೋಭಾವ. ಆಮೇಲೆ ಸೌಹಾರ್ದತೆ ಅಂದ್ರೆ ಎಲ್ಲರೂ ಸೇರಿ ಸೌಹಾರ್ದತೆಯಿಂದ ಎಲ್ಲಾ ಒಂದು ವಿಷಯ, ಒಂದು ನಿಯಮ, ಒಂದು ವ್ಯವಸ್ಥೆ ರೀತಿಯಲ್ಲಿ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು. ಭಿನ್ನಾಭಿಪ್ರಾಯಗಳಿಂದ ಇರ್ತಕ್ಕಂಥ ಮಾಡುವುದು ಅದಕ್ಕೆ ಸೌಹಾರ್ದತೆ. ಎಲ್ಲರಿಗೂ ಒಂದೇ ಅಭಿಪ್ರಾಯ. ಸ್ನೇಹ ಭಾವದಿಂದಲೂ ಅಭಿವ್ಯಕ್ತಪಡಿಸಬೇಕು. ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವಂತಹವರೊಳಗಿರುವ ಚೈತನ್ಯವೂ ಒಂದೇ. ನೋಡಿ, ಅವ್ರು ಬೇರೆ ಇವ್ರು ಬೇರೆ ಅಂದ್ಕೊಳ್ತೀವಲ್ಲ, ಆ ಭಿನ್ನಾಭಿಪ್ರಾಯ ಯಾರು ಪಡ್ತಾ ಇರ್ತಾರೋ, ನಾನ್ ಬೇರೆ ನೀನ್ ಬೇರೆ, ನಾನ್ ಮಾಡಿದ್ದೆ ಸರಿ ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಂತಕ್ಕಂಥವ್ರು ಯಾರು ಈ ರೀತಿ ವಾದ ವಿವಾದ ಇರುತ್ತೋ ಅವನಲ್ಲಿರ್ತಕ್ಕಂಥ ಚೈತನ್ಯವೂ ಒಂದೇ. ಉತ್ತಮವಾದ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತಾ ಇರತಕ್ಕಂಥವನ ಚೈತನ್ಯವೂ ಒಂದೇ ಅಂತ ಹೇಳಿ. ಇದು ಸರಿನಾ?
ಸರಿ, ಸರಿನೇ. ಯಾಕಂದ್ರೆ ಇದಕ್ಕಿಂತ ಹಿಂದಕ್ಕೆ ಹೋದಾಗ ಏನ್ ಅನ್ಸುತ್ತೆ, ಒಂದು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ನಾನು ಒಂದು ವಿಷಯ. ಒಂದು ಮರದ ಕೆಳಗಡೆ ಒಂದು ಹುತ್ತದಲ್ಲಿ ಒಂದು ಹಾವು, ಒಂದು ಹಸುಗಳು ಮೇಯಿಸ್ತಕ್ಕಂತ ಒಬ್ಬ ಹುಡುಗ. ಮಳೆ ಬಂದ್ರೆ ಮರದ ಕೆಳಗಡೆ ಸಾಮಾನ್ಯವಾಗಿ ಬರ್ತಾರಲ್ಲ, ಹಸುಗಳು ಮೇಯಿಸ್ತಕ್ಕಂಥ ಹಸುಗಳು ಬಂದ್ಬಿಡುತ್ತೆ. ಅಲ್ಲಿ ನೋಡ್ತಕ್ಕಂಥವ್ರು ಆ ಹುತ್ತ ಇದೆ, ಹಾವು ಇದೆ, ಮರದ ಮೇಲ್ಗಡೆ ಪಕ್ಷಿಗಳು ಇರುತ್ತೆ. ತಿಳುವಳಿಕೆ ಇರತಕ್ಕಂಥ ದೊಡ್ಡವರು ಹೇಳ್ತಾರೆ, ಇವೆಲ್ಲವೂ ಒಂದೇ ಚೈತನ್ಯದಿಂದ ಇರುವುದು. ಏನೋ ನಿಜನ ಇದನ್ನೋ ಅದೇ ರೀತಿ ಹುತ್ತು ಚೈತನ್ಯವೂ ಒಂದೇ, ಮನುಷ್ಯನ ಚೈತನ್ಯವೂ ಒಂದೇ, ಆ ಮರದ ಚೈತನ್ಯವೂ ಒಂದೇ, ಹಾವು ಚೈತನ್ಯವು, ಅದರ ಮೇಲೆ ಇರ್ತಕ್ಕಂಥ ಪಕ್ಷಿಗಳ ಚೈತನ್ಯವು, ಎಲ್ಲಾ ಚೈತನ್ಯವೂ ಒಂದೇ ಅಂತ. ಇದು ಸರಿನಾ? ನಂಬಕ್ಕಾಗತ್ತ ನಮ್ಮಿಂದ? ಆ ಚೈತನ್ಯವು ಒಂದೇ ಅಂದಾಗ, ಆ ಚೈತನ್ಯವೇ ಒಂದೇ ಅಂದಾಗ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥವರು, ನಾನ್ ಬೇರೆ ನೀನ್ ಬೇರೆ, ನಾನ್ ಮಾಡಿದ್ದೆ ಸರಿ ನೀನ್ ಮಾಡ್ತಾ ಇರೋದು ಸರಿ ಅಲ್ಲ ಅಂತ ತಿಳುವಳಿಕೆ ಇರ್ತಕ್ಕಂಥವ್ರು, ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರುನು ಅವರಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ, ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ ಅಂತ ಹೇಳಿದಾಗ ಒಪ್ಪಲೇಬೇಕು. ಹಾವಾಗಿರ್ತಕ್ಕಂಥದ್ದು ಚೈತನ್ಯ ಬೆಳವಣಿಗೆ ಆದ್ಮೇಲೆ ಇನ್ನು ಮುಂದಕ್ಕೆ ಬರುತ್ತೆ. ಹುತ್ತ ಅಂತಕ್ಕಂಥದ್ದು ಖನಿಜ ಸಂಬಂಧಪಟ್ಟಿದ್ದು, ಅದರಲ್ಲಿ ಚೈತನ್ಯ ಇದೆ ಅನ್ನೋದು ನಂಬಿದೀವಲ್ಲ ನಾವು. ಪಕ್ಷಿಗಳಲ್ಲಿ ಚೈತನ್ಯ ಇದೆ ಅನ್ನೋದು ನಂಬಿದ್ದೀವಲ್ಲ. ಮರದಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ, ಆ ಹುತ್ತದಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ, ಆ ಮನುಷ್ಯನಾಗಿರತಕ್ಕಂಥವನ ಚೈತನ್ಯವು ಒಂದೇ. ಆದ್ರೆ ಈ ಚೈತನ್ಯವೇ ಬೆಳವಣಿಗೆ ಆಗ್ತಾ 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 ಬಂದು ಇವನು ಮನುಷ್ಯನಾಗಿ. ಹಾಗೆ ವಾದ ವಿವಾದಗಳು ಮಾಡ್ತಕ್ಕಂಥವರು, ತಿಳುವಳಿಕೆ ಇಲ್ಲದೆ ಇರತಕ್ಕಂಥವರಲ್ಲಿ ಇರ್ತಕ್ಕಂಥ ಚೈತನ್ಯವು ಒಂದೇ. ನಿನ್ನ ಚೈತನ್ಯಕ್ಕೆ ಸರಿಸಮಾನವಾಗಿ ಅವನೂ ಒಂದು ದಿವಸ ಬಂದೇ ಬರ್ತಾನೆ. ಆದ್ದರಿಂದ ಭಿನ್ನಾಭಿಪ್ರಾಯಗಳನ್ನು ತೋರಿಸಿ ಅವರನ್ನು ಹಿಂದಕ್ಕೆ ತಳ್ಳುವುದು ಸರಿಯಲ್ಲ ಅನ್ನೋದು ಇದು ಕೂಡ. ಇದೇ ಸಹೋದರ ಭಾವನೆ ಮುಂದಿನ ವರ್ಷಗಳಲ್ಲಿ ನಾವು ಕೂಡ ನಿಮ್ಮ ಮಧ್ಯೆ ಇರುವಂತೆ ಆಗುತ್ತದೆ. ಮುಂದಿನ ವರ್ಷಗಳಲ್ಲಿ ನಾವು ಕೂಡ ನಿಮ್ಮ ಮಧ್ಯೆ ಇರುವಂತೆ ಆಗುತ್ತದೆ. ಈ ರೀತಿ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಮನೋಭಾವವನ್ನು ನಾವು ಬೆಳೆಸಿಕೊಂಡು ಆ ಕೆಲಸಗಳು ಮಾಡ್ತಾ ಇದ್ದರೆ ನಿಮ್ಮ ಜೊತೆಯಲ್ಲಿ ನಾನೂ ಇರ್ತೀನಿ ಅಂದ್ರೆ ಯಾರು? ನಮ್ಮ ಗುರುಗಳು. ಈಗಲೂ ಅಷ್ಟೇ ನಮ್ಮ ಸೊಸೈಟಿ ಪ್ರಾರಂಭ ಮಾಡಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅವರ ಹಿನ್ನೆಲೆಯಿಂದ ನಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾ ಇರ್ತಾರೆ. ಅವರು 4 ಜನ ಸೇರಿ ಇಂತಹ ವಿಷಯಗಳನ್ನ, ದೈವಿಕ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡೋದಾಗಲೇ, ಆ ಕೆಲಸವನ್ನ ಮಾಡೋದಾಗಲೇ ಇದ್ದಾಗ ಅವರಷ್ಟಕ್ಕವರೇ ಅಲ್ಲಿ ಪ್ರತ್ಯಕ್ಷವಾಗಿರ್ತಾರೆ. ಆ ಒಂದು ಅವ್ರ ಮೇಲೆ ನಂಬಿಕೆ ನಮ್ಮಲ್ಲಿ ಅಪಾರವಾಗಿರ್ಬೇಕು. ಆವಾಗ ನಮ್ಗೆ ಅದು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲದಿರ ಸೋದರ ಭಾವವನ್ನು ಅನುಸರಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಿಮ್ಮಲ್ಲಿಗೆ ನಾನೂ ಬರ್ತೀನಿ ನೋಡಿ ಹೇಗಿದ್ದೀವಿ ಆಗುತ್ತೆ. ಏಕೆಂದರೆ ನಾವು ನೀವೆಲ್ಲರೂ ಒಂದೇ ಸಹೋದರತ್ವಕ್ಕೆ ಸೇರಿದವರು. ಅವರು ಗುರುಗಳಾಗಿದ್ದಾರೆ, ಮೇಲಿನ ಅಂತಸ್ತಿನಲ್ಲಿದ್ದಾರೆ, ನಾವು ಕೆಳಗಿನ ಅಂತಸ್ತಿನಲ್ಲಿದ್ದೀವಿ. ಆದರೆ ನಾವು ನೀನು ಎಲ್ಲರೂ ಒಂದೇ ಚೈತನ್ಯದಿಂದ ಬಂದಿರತಕ್ಕಂಥವ್ರು, ದೊಡ್ಡವರು. ಯಾರೋ ಆ ಸಮ್ಮೇಳನದಲ್ಲಿ ಬೇರೆಯೊಬ್ಬರ ವ್ಯಕ್ತಿಯ ಮೇಲೆ ಹಾಗೆ ಜೀವನ್ಮುಕ್ತರಾಗಿರ್ತಕ್ಕವರು ಹೇಳ್ತಾ ಇರೋ ಮಾತು, ಜೀವನ್ಮುಕ್ತರು ಹೇಳ್ತಾ ಇರ್ತಕ್ಕಂಥ ಮಾತು. ಜೀವನ್ಮುಕ್ತರು ಒಂದೇ, ನಾವು ಅಂದ್ಕೊಳ್ಳೋದು ದೇವರು ಅಂತೀವಿ ನೋಡು, ಆ ದೇವರು ಒಂದು. ದೇವರು ಅಂದ್ರೆ ಏನ್ ಗೊತ್ತಾ? ಸಾಮಾಜಿಕವಾಗಿ ಮಾಡಬಾರದ ಕೆಲಸಗಳನ್ನು ಮಾಡಿದ್ರೆ ಎಲ್ಲವನ್ನು ಜಯಿಸಿಕೊಂಡು ಸಹೋದರ ಭಾವವನ್ನು ನಂಬಿ ಉತ್ತಮವಾಗಿರತಕ್ಕಂಥ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥವರೇ ದೇವರಾಗ. ಆ ಗುಣಗಳು ನಮ್ಮಲ್ಲಿಲ್ಲ, ಅದರಿಂದ ನಾವು ಮಾನವರಾಗಿದ್ದೀವಿ. ಬೆಳಿಬೇಕು, ಆಗ ದೇವರಾಗ. ದೈವಿ ಗುಣಗಳನ್ನು ಬೆಳೆಸ್ಕೊಂಡಾಗ ದೇವರಾಗ. ಆದುದರಿಂದ ಕಾಲ ಬಂದಾಗ ನಿಮ್ಮಗಳ ಮಧ್ಯೆ ನಮಗೂ ಕೂಡ ಸ್ಥಾನವು ದೊರೆಯುತ್ತದೆ. ಆ ರೀತಿ ನಮ್ಮನ್ನು ಬರಮಾಡಿಕೊಳ್ಳುವಂತಹ ಆ ದೇವರು, ಆ ಗುರುಗಳು ನಮ್ಮ ಹತ್ತಿರಕ್ಕೆ ಬರಮಾಡಿಕೊಳ್ಳಬೇಕಾದ್ರೆ ಯಾವ ನಿಯಮ ಇರಬೇಕು? ಅವರು ಬರುವ ನಿಯಮ, ಗುಣಗಳು, ವ್ಯವಸ್ಥೆಯಲ್ಲಿ, ರೀತಿಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಸಾರ್ವಜನಿಕರ ಸೇವೆ ಮಾಡತಕ್ಕಂಥ ಮನೋಭಾವ ನಾವು ಬೆಳೆಸಿಕೊಂಡಾಗ ಅವರು ನಮ್ಮೊತ್ತಿಗೆ ಬರ್ತಾರೆ. ಜೀವಿತವು ನಿಮ್ಮದಾಗಬೇಕು, ಅದನ್ನ ಬರಮಾಡಿಕೊಳ್ಳುವಂತಹ ಜೀವಿತ ನಿಮ್ಮದಾಗಬೇಕು. ಸುಮ್ಮನೆ ಬಾ ಅಂತಂದ್ರೆ ಅವ್ರು ಬರಲ್ಲ. ನಿನ್ನಷ್ಟಕ್ಕೆ ಆ ಸಾಮಾಜಿಕ ಸೇವೆಗೆ, ಗುರುಗಳ ಯೋಜನೆಗೆ, ದೈವಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ಮಾಡೋದನ್ನ ಕಲಿತುಕೊಂಡಾಗ ಆಟೋಮೆಟಿಕ್ ಅವರಲ್ಲಿ ಪ್ರತ್ಯಕ್ಷವಾಗ್ತಾರೆ.
ಜೀವಿತವು ನಿಮ್ಮದಾಗಬೇಕು ಅಂತ ಜೀವನ ನಡೆಸುವುದು ನಮಗೆ ಬರಬೇಕು. ಆಗ ಅವರು ನಮ್ಮ ಹತ್ರಕ್ಕೆ ಬರ್ತಾರೆ. ಇಂತಹ ಇಚ್ಛೆಯು ನಿಮ್ಮಲ್ಲಿ ಹುಟ್ಟುವವರೆಗೆ ಕಾದಿರಲು ಸಮ್ಮತಿಸುತ್ತೇವೆ. ನಮಗೂ ಅವ್ರಿಗೆ ಇರತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದರೆ, ನಮಗೆ ದುಡುಕು. ಈ ಯುವಕರು ಇರ್ತಾರೆ ನೋಡು, ಯುವಕರು ಬಹಳ ದುಡುಕು. ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ದುಡುಕ್ತಾನ ಅಂದ್ರೆ, ದುಡುಕಿದರೆ ಈ ಸಮಾಜದಲ್ಲಿ ಏನು ಕೆಟ್ಟ ಪರಿಣಾಮ ಆಗುತ್ತೆ, ಮನೆಗೆ ಎಂತಹ ತೊಂದರೆಗಳು ಬರುತ್ತೆ ಅಂತಕ್ಕಂಥ ಅನುಭವ ಪಡೆದಿರತಕ್ಕಂಥವನು ದುಡುಕಲ್ಲ. ಏನಾದ್ರೂ ಒಂದು ಮಾತು ಮಾತಾಡಿದ್ರು ಅಂತಿದ್ರು ಸಹಿಸ್ಕೊಂಡಿರ್ತಾರೆ, ಯೋಚನೆ ಮಾಡ್ತಾರೆ. ಯುವಕರಾಗಿರ್ತಕ್ಕಂಥವ್ರು ಯೋಚನೆ ಮಾಡಲ್ಲ. ದುಡಿಯುವುದು ದುಡುಕುತನ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅವರಲ್ಲಿ. ನಮ್ಮ ಇರುವಿಕೆಯನ್ನು ಜನರು ಒಪ್ಪಲಿ ಬಿಡಲಿ, ಅಯ್ಯ ಜೀವನ್ಮುಕ್ತರಿದ್ದಾರೆ, ದೇವರಿದ್ದಾರೆ ಅಂತಂದ್ರೆ ಅನೇಕ ಜನ ಎಲ್ಲಿದ್ದಾರೆ ದೇವರು ತೋರಿಸೋ ನೋಡೋಣ ಅಂತಕ್ಕಂಥ ವಾದ ವಿವಾದಗಳು ಕೂತ್ಕೊಳ್ತಾರೆ. ಆ ರೀತಿ ನಂಬುವರು ನಂಬಲಿ, ನಂಬದೇ ಇರಲಿ ಬಿಡಲಿ. ನಾವು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದೇವೆ. ಇನ್ನು ಗುರುಗಳಾಗಿರತಕ್ಕಂಥವರು ಲೋಕ ಕಲ್ಯಾಣಕ್ಕಾಗಿ ಅವರಿಗೆ ನಮಗೆ ಕಣ್ಣಿಗೆ ಕಾಣದಿರ ನಮಗೆ ಸಪೋರ್ಟ್ ಮಾಡಿಕೊಂಡು ಅವರು ದುಡಿಮೆ ಮಾಡ್ತಾ ಇದ್ದಾರೆ. ಆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡತಕ್ಕಂಥ ಸದಸ್ಯರು ಸಿಕ್ಕಿದರೆ ಅವರಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸಂತೋಷವು ಅವರೊಂದಿಗೆ ಮುನ್ನಗ್ಗಿಸುವುದಕ್ಕಾಗಿ ಅವರಿಗೆ ಬಹಳ ಉತ್ಸಾಹ ಹುಮ್ಮಸ್ಸಿನಿಂದ, ನಾವು ಯಾವ ರೀತಿ ಉತ್ಸಾಹ ಹುಮ್ಮಸ್ಸಿನಿಂದ ಕೆಲಸಗಳು ಕೆಲವು ಮಾಡಬೇಕು ಅಂತ ಮಾಡ್ತೀವೋ ಹಾಗೆ ಅಂತ ಜನರು ಸಿಕ್ಕಿದ್ರೆ ಅವ್ರಿಗೂ ಉತ್ಸಾಹದಿಂದ ಆ ಕೆಲಸಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಮತ್ತು ನಮ್ಮ ಮತ್ತು ನಿಮ್ಮ ಸಮಾಜವಾದ ಸೊಸೈಟಿಯು ನಮ್ಮನ್ನು ನಂಬುವ ಕಾಲವು ಬಂದೇ ಬರುತ್ತದೆ. ನೀನು ನೀನು ಮಾಡ್ಕೊಂಡಿದ್ದಾಗ ಸೊಸೈಟಿಯು ನಿಮ್ಮನ್ನು ನಮ್ಮನ್ನು ನಂಬುವಂತಹ ಕಾಲ ಬಂದೇ ಬರುತ್ತೆ. ಯಾವ ಕಾಲ? ನಮ್ಮ ಸೊಸೈಟಿಲಿ ಅದೇ ಕೆಲಸಕ್ಕೆ 6ನೇ ಜನಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತರಬೇತಿ ನೀಡುವುದಕ್ಕಾಗಿ ನಮ್ಮ ಸೊಸೈಟಿಗಳು ಪ್ರಾಮುಖ್ಯವಾಗಿ ಹುಟ್ಟಿರುವುದು. ಆ ರೀತಿ ಹುಟ್ಟಿ ಬೆಳವಣಿಗೆ ಆದಾಗ ಅವಾಗ ಎಲ್ಲರೂ ನಮ್ಮಲೇ ನಂಬ್ತಾರೆ. ಅಂತಹ ಸಮಾಜದಲ್ಲಿ ಅಂತಹ ಜನರು ಇದ್ದಾಗ ನಮ್ಮಲೇ ನಂಬ್ತೀವಿ. ಅದಕ್ಕಾಗಿ ಒಂದಲ್ಲ ಒಂದು ದಿವಸ ಎಲ್ಲರೂ ನಂಬುತ್ತೀರಾ. ನಿರೀಕ್ಷಣೆಯು ಸಹಜವಾಗಿ ಆಗಿದೆ. ಹಾಗೆ ನಿರೀಕ್ಷಣೆ, ಅಯ್ಯೋ ನನ್ನ ಮಗನು ಚೆನ್ನಾಗಿ ಉತ್ತಮವಾಗಿ ಓದುತ್ತಾನೆಪ್ಪ, ಒಳ್ಳೆ ಉದ್ಯೋಗದಲ್ಲಿ ಬರ್ತಾನೆ, ಜನಸೇವೆ ಮಾಡ್ತಾನೆ ಅಂತಕ್ಕಂಥ ಅಭಿಪ್ರಾಯ, ನಂಬಿಕೆ ತಂದೆ ತಾಯಿ ಇರಲ್ವಾ? ಹಾಗೆ ನಾವು ಮುಂದುವರಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥವ್ರಿಗೆ ನಮ್ಮ ಮೇಲೆ ಆ ನಂಬಿಕೆ ಇದೆ. ಆದರೆ ಕೆಲವರು ಬೇಗ ಬರ್ತಾರೆ, ಇನ್ನು ಕೆಲವರು ನಿಧಾನಕರು. ಈಗನಂತೆ ಊಹಾಪೋಹ ಆಧಾರದ ಮೇಲೆ ನಮ್ಮನ್ನು ನಂಬುವುದಕ್ಕೆ ಬದಲಾಗಿ ನಾವು ಕೂಡ ನಿಮ್ಮಂತಹ ಸಜೀವ ವ್ಯಕ್ತಿಗಳೇ ಎಂಬ ನಂಬಿಕೆಯು ಅತಿಶಯೋಕ್ತಿಯಲ್ಲ. ಏನೋ ಇಲ್ಲಿ ನೋಡಿ ಇನ್ನೊಂದ್ಸಲ, ಊಹಾಪೋಹದ ಆಧಾರದ ಮೇಲೆ ನಮ್ಮನ್ನು ನಂಬುವುದಕ್ಕೆ ಬದಲಾಗಿ ನಾವು ಕೂಡ ನಿಮ್ಮಂತಹ ಸಜೀವ ವ್ಯಕ್ತಿಗಳೇ, ನಿಮ್ಮಂತೆ ನಾವು ಸಜೀವ ವ್ಯಕ್ತಿಗಳೇ, ಆದ್ರೆ ನಮಗೆ ಕಾಣಲ್ಲ ಅವರಷ್ಟೇ ಎಂಬ ನಂಬಿಕೆಯು ಅತಿಶಯೋಕ್ತಿಯಲ್ಲ. ಇಲ್ಲಿ ನಮ್ಮಂತೆಯೇ ಅವರು ಇದ್ದಾರೆ ಅಂತಕ್ಕಂಥದ್ದು ಅತಿಶಯೋಕ್ತಿಯಲ್ಲ. ಅತಿಯಾಗಿ ಜನರನ್ನ ನಂಬುವುದು, ಅತಿಯಾಗಿ ಅವರ ಮೇಲೆ ಅಭಿಮಾನ ಇಟ್ಕೊಳ್ತಕ್ಕಂಥದ್ದು ಅತಿಶಯೋಕ್ತಿಯಲ್ಲ. ಅತಿ ಮಾಡಬಾರದು ಯಾವುದಕ್ಕೂ. ನಿಮ್ಮ ಪೈಕಿ ಕೆಲವರಿಗೆ ನಾವು ಚಿರಪರಿಚಿತರಾಗಿರುತ್ತೇವೆ. ನಿಮ್ಮಲ್ಲಿ ಕೆಲವರಿಗೆ ನಾವು ಚಿರಪರಿಚಿತರಾಗಿರುತ್ತೇವೆ. ಮೇಡಮ್ ಲಾವಟ್ಸ್ಕಿ ಅವರು, ಅನೇ ಬೆಸೆಂಟ್, ಇವರಿಗೆ ಎಲ್ಲರೂ ಆ ಗುರುಗಳಾಗಿರ್ತಕ್ಕಂಥ ದರ್ಶನ ಕೊಟ್ಟು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅವರಿಗೆಲ್ಲ ಚಿರಪರಿಚಿತರ ಗುರುಗಳು. ನಾವು ಅವ್ರ ಮುಖವೇ ನೋಡಿಲ್ಲ, ಅವರು ಇದನ್ನೇ ನೋಡಿಲ್ಲ, ಅವರಿಗೆ ಚಿರಪರಿಚಿತರಾಗಿದ್ದೀರಿ. ಯಾಕಂದ್ರೆ ಅವರ ಮಟ್ಟಕ್ಕೆ ಬೆಳವಣಿಗೆ ಹೋಗಿದ್ದಾರೆ, ಅನಿಯಮದಂತೆ ನಡ್ಕೊಂಡಿದ್ದಾರೆ, ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿದೆ. ಆದ್ದರಿಂದ ಅಂತಹ ಸಾಮರ್ಥ್ಯ ಇರ್ತಕ್ಕಂಥವರಿಗೆ ಮಾರ್ಗದರ್ಶನ ನೀಡ್ತಾ ಅವಾಗ ಬಂದು ಮಾರ್ಗದರ್ಶನ ನೀಡಿದ್ದಾರೆ. ಆದ್ದರಿಂದ ನಿಮ್ಮಲ್ಲಿರ್ತಕ್ಕಂಥವ್ರಿಗೆ ನಾವು ಚಿರಪರಿಚಿತರು ಅಂತಂದ್ರೆ ಯಾವಾಗೂ ನೋಡಿರ್ತಕ್ಕಂಥ. ಈಗ ನಮ್ಮ ತಿಸಾಪುರ ಸೊಸೈಟಿಗೆ ಭಾಷಣ ಮಾಡ್ತಕ್ಕಂಥವ್ರು ಪದೇ ಪದೇ ಬರ್ತಾ ಇದ್ರು, ಅಯ್ಯೋ ನಾವೆಲ್ಲ ಚಿರಪರಿಚಿತಪ್ಪ ಇವ್ರಿಗೆಲ್ಲರಿಗೂ ಅಂತ ಹೇಳಲ್ವಾ? ಹಾಗೆ ಚಿರಪರಿಚಿತರು ಅವರು. ಅವರಿಗೆ ನಿಮ್ಮಲ್ಲಿ ಕೆಲವರಿಗೆ ನಾವು ಚಿರಪರಿಚಿತರು. ಅಂತಹ ಪ್ರತ್ಯಕ್ಷಾನುಭವಗಳುಳ್ಳವರು ಇತರರಿಗೂ ನಮಗೂ ಮಧ್ಯೆ ಇರುವ ಕತ್ತಲೆ ಗೋಡೆಯನ್ನು ಕೆಡವು ಹಾಕಿ. ಮಧ್ಯೆ ಇರತಕ್ಕಂಥವ್ರು ನಾವು, ಕತ್ತಲದ ಗೋಡೆ ಇದೆ, ಕತ್ತಲೆ ಗೋಡೆಯನ್ನು ಕೆಡವು ಹಾಕಿದಾಗ ಬೆಳಕು ಬರುತ್ತೆ.
ಈಗ ನಾವು ಮೊದಲು ಸ್ಟಾರ್ಟಿಂಗ್ ನಲ್ಲಿ ಕೂತ್ಕೊಂಡಾಗ ಕರೆಂಟ್ ಇಲ್ಲ, ಕತ್ತಲಾದ್ರಿಂದ ಏನ್ ಮಾಡಿದ್ವು, ಗೋಡೆಯನ್ನು ತೆಗಿಯಕ್ ಆಗ್ಲಿಲ್ಲ, ಕಿಟಕಿ ತೆಗೆದು. ಹಾಗೆ ಆ ಕತ್ತಲೆಯನ್ನು ನಾವು ಕಡಿಮೆ ಮಾಡ್ಬೇಕಾದ್ರೆ ಬೆಳಕು ಬರಬೇಕು. ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮಲ್ಲಿರತಕ್ಕಂಥ ಮೂಢನಂಬಿಕೆಗಳು, ಅವ್ಯವಹಾರಗಳು, ಸೋದರ ಭಾವವನ್ನು ವಿರೋಧಿಸ್ತಕ್ಕಂಥದ್ದು ಇವೆಲ್ಲ, ಇದು ಕತ್ತಲೆ. ಇವೆಲ್ಲ ನಾವು ತೆಗೆದಾಗ ಆ ಬೆಳಕು ಯಾರದೋ ಮಹಾತ್ಮರಾಗಿರ್ತಕ್ಕಂಥ ಬೆಳಕು ನಮ್ಮ ಮೇಲೆ ಬಿದ್ದು ಅವರು ನಾವು ಮೇಲ್ಮಟ್ಟಕ್ಕೆ ಬರುವುದಕ್ಕೆ ನಮ್ಗೆ ದಾರಿ ತೋರಿಸ್ತಾರೆ. ಆ ಕತ್ತಲೆ ಹೋಯ್ತು ಅಂದ್ರೆ ಅವಾಗ ನಾವು ಬೆಳಕಿನಲ್ಲಿ ಕಾಣಿಸ್ತೀವಿ. ಜೀವಿತದಲ್ಲಿ ನಮ್ಮ ಜ್ಞಾನ ಭಂಡಾರದ ಬೀಗದ ಕೈಯಂತಿರುವ ಸೋದರ ಭಾವನೆಯು, ನೋಡು, ಜೀವಿತದಲ್ಲಿ ನಮ್ಮ ಜ್ಞಾನ ಭಂಡಾರದ ಬೀಗದ ಕೈ ಯಾವುದೋ ಸೋದರ ಭಾವ. ಎಷ್ಟು ಸೊಗಸಾಗಿದೆ ನೋಡಿ. ನಮ್ಮ ಜ್ಞಾನದ ಭಂಡಾರದ ಬೀಗದ ಕೈಯೇ ಸೋದರ ಭಾವ. ಸೋದರ ಭಾವ ನಾವು ಆಚರಣೆ ಮಾಡ್ತಾ ಇದ್ದೀರಾ? ಇಷ್ಟು ಒತ್ತಿಕೊಟ್ಟು ಸೋದರ ಭಾವದ ಮಹತ್ವ ಏನಿದೆ ಅಂತಕ್ಕಂಥದ್ದು ಈ ಗುರುಗಳು ಇದು ಗುರುಗಳು ಹೇಳ್ತಾ ಇರುವ ಪದಗಳು, ನಾವಲ್ಲ. ಸೋದರ ಭಾವವು ಜ್ಞಾನ ಭಂಡಾರದ ಬೀಗದ ಕೈಯಂತೆ. ಆ ಬೀಗದ ಕೈ ಕಳ್ಕೊಳ್ತಾ ಇದೆಯಲ್ಲ, ನಮ್ಮ ಮನಸ್ಸೇ ಬೀಗದ ಕೈ. ಅದೇ ಹೇಳ್ತಾ ಇರೋದು. ಸೋದರ ಭಾವ ಒಬ್ಬರು ನೋಡಿದ್ರು ಒಬ್ಬರು ಆಗಲ್ಲ, ಇದು ಸರಿಯಲ್ಲ. ಆ ಸೋದರ ಭಾವ ನಿಮ್ಮಲ್ಲಿ ಬಂದರೆ ಜ್ಞಾನ ಭಂಡಾರದ ಬೀಗದ ಕೈ, ಆ ಜ್ಞಾನ ಆ ಬೀಗದ ಕೈಯಿಂದ ತೆಗೆದ್ರೆ ಒಳಗಡೆ ಇರ್ತಕ್ಕಂಥ ಜ್ಞಾನದ ಭಂಡಾರ ಸಿಗುತ್ತೆ ನಮಗೆ. ಜ್ಞಾನ ಅಂತಕ್ಕಂಥದ್ದು ಜೀವಿತದಲ್ಲಿ ನಮ್ಮ ಜ್ಞಾನ ಭಂಡಾರ ಬೀಗದ ಕೈಯಂತಿರುವ ಸೋದರ ಭಾವನೆಯೋ ಅನುಷ್ಠಾನದಲ್ಲಿ ಇರುತ್ತಿದೆಯೋ ಅಂತವರನ್ನು ನಮ್ಮನ್ನು ಒಂದುಗೂಡಿಸಲು ಪ್ರಯತ್ನಿಸುತ್ತಿರುವಂತೆ ಆದೇಶವನ್ನು ಪಡೆದಿರುತ್ತಾರೆ. ಆ ರೀತಿ ಅವರಿಗಿಂತ ಮೇಲ್ಮಟ್ಟದವ್ರು ಇರ್ತಾರಲ್ಲ, ಜೀವನ್ಮುಕ್ತರಾಗಿರ್ತಕ್ಕಂಥವ್ರಿಗಿಂತ ಮೇಲ್ಮಟ್ಟದವ್ರು ಇರ್ತಾರೆ. ನಾವು ಜೀವನ್ಮುಕ್ತರಲ್ಲ, ನಮ್ಮಲ್ಲಿ ಏನು ಸೋದರ ಭಾವವನ್ನು ನಾವು ಒಪ್ಕೋಬೇಕು. ಒಪ್ಪಿಕೊಂಡು ನಮ್ಮ ದುಡಿಮೆ ಮಾಡ್ತಾ ಇದ್ದಾಗ ಆ ಜೀವನ್ಮುಕ್ತರನ್ನು, ನಮ್ಮ ಸೋದರ ಭಾವನ ನಂಬಿಕೆ ಇರತಕ್ಕಂಥವರನ್ನ ಮೇಲಕ್ಕೆತ್ತಕ್ಕಂಥ ಇನ್ನೂ ಮೇಲ್ಮಟ್ಟದವರು, ಅವರ ಸಹಾಯವು ನಮಗೆ ಸಿಗುತ್ತದೆ. ಅವರೇ ನಾವು ಯಾರನ್ನು ಆ ರೀತಿ ಮಾಡುವಂತೆ ಬಲತ್ಕರಿಸುವುದಿಲ್ಲ. ಇನ್ನೊಂದು ಹೇಳ್ತಾರೆ ಇಲ್ಲಿ, ಸೋದರ ಭಾವವನ್ನು ಒತ್ತಿ ಸೋದರ ಭಾವದಂತೆ ಜೀವನವನ್ನು ನಡೆಸಿ ಅಂತ ಹೇಳ್ಬಿಟ್ಟು ಗುರುಗಳಾಗಿರ್ತಕ್ಕಂಥ ಯಾರು ಬಲವಂತ ಮಾಡಲ್ವಂತೆ. ಪ್ರತಿಯೊಂದು ಯಾಕೆ ಅಂದ್ರೆ ಈ ಬಲವಂತ ಮಾಡಲ್ಲ ಇದಕ್ಕಂತಂದ್ರೆ, ನಿನ್ನೊಂದಿಗೆ ಯಾವ್ದಾದ್ರೂ ಒಂದು ಕೆಲಸವನ್ನು ನಾನು ಬಲವಂತದಿಂದ ಮಾಡಿಸಿದರೆ ಅದು ಪುಣ್ಯ ಕೆಲಸವಾದ್ರೂ ನಮಗೆ ಪಾಲು ಬರುತ್ತೆ, ಪಾಪ ಕೆಲಸವಾದ್ರೂ ನಮಗೆ ಪಾಲು ಬರುತ್ತೆ. ಆದ್ರಿಂದ ಸಾವಿರಾರೆಲ್ಲ ಕೋಟ್ಯಾಂತರ ಜನರಿದ್ದಾರೆ. ಒಂದು ಬಲವಂತ ಮಾಡಿದಾಗ, ಅವರ ಹಿಂದಕ್ಕೆ ಹೋದಾಗ ಅವ್ರ ಗತಿ ಏನಾಗ್ಬೇಕು? ನಮ್ಮ ಮುಂದಕ್ಕೆ ತಳ್ತಿರ್ತಕ್ಕಂಥವ್ರು ಅವ್ರ ಗತಿ ಏನಾಗ್ಬೇಕು? ಆದ್ದರಿಂದ ಸಪೋರ್ಟ್ ಮಾಡುವುದಿಲ್ಲ. ಸೋದರತ್ವ ನಂಬಿ ಅಂತ ನಿಮಗೆ ಸ್ಪೆಷಲ್ ಆಗಿ ನನ್ನ ಕೊಡಲ್ಲ, ಅವರಷ್ಟಕ್ಕೆ ಅವರೇ ಬೆಳವಣಿಗೆ ಆಗ್ಬೇಕೆ ಹೊರತು ನಾವು ಸಪೋರ್ಟ್ ಮಾಡಿ ಹೀಗೆ ನಿಮ್ಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಇದು ಒಳ್ಳೇದೇನ ಕೆಟ್ಟದ್ದ ಅಂತ ಅನ್ನೋದು ಇದಕ್ಕೆ ಹೇಳಿದ್ರು ನಾನು. ಯಾಕಪ್ಪ ಬರಲ್ಲ ಅಂತಂದ್ರೆ, ಒಳ್ಳೆಯ ಕೆಲಸ ಮಾಡಿಸಿದ್ರು ನಾನು ಮಾಡಿಸಿದ್ರು ಅದ್ರ ಭಾಗ ನನಗೂ ಬರುತ್ತೆ. ಕೆಟ್ಟದ್ದು ಮಾಡಿದ್ರು ನೀವು ನಿಮ್ಮನ್ನ ಅದು ಭಾಗ ನನಗೂ ಬರುತ್ತೆ. ನಿಮ್ಗೆ ಮೊದಲೇ ಒಂದ್ಸಲ ಒಂದು ಉದಾಹರಣೆ ಹೇಳಿದೆ. ಯಾರು ವಾಲ್ಮೀಕಿ ಮೊದಲು ಜೀವನದಲ್ಲಿ ನಡೆಸ್ತಾ ಇರುವಾಗ ಕಲಕಾಯಿ ಬೆಟ್ಟದ ಹತ್ರ ಅವರು ಇದ್ದಿದ್ದು, ಎಲ್ಲರನ್ನ ತಲೆಗಳನ್ನು ಹೊಡೆದು ಡ್ಯೂಟಿ ಮಾಡ್ಕೊಂಡು ಹೋಗಿ ಮನೆ ಸಂಸಾರ ಮಾಡ್ತಾ ಇದ್ರು. ನಾರದನ ಕಥೆಯಲ್ಲಿ ಬರ್ತಕ್ಕಂಥದ್ದು, ನಾರದನ ಆಗಿರ್ತಕ್ಕಂಥದ್ದು ಬಂದು ಅವನು ಹೊಡೆಯಕ್ಕೆ ಹೋಗ್ತಾರೆ. ನಾರದ ಸಿಕ್ಕಾಕೊಳ್ತಾನ, ಇರಿ ನಾನು ಎಲ್ಲೂ ಹೋಗಲ್ಲ, ನೀನ್ ಇಷ್ಟೆಲ್ಲ ದರೋಡೆ ಮಾಡಿ ತಕೊಂಡೋಗಿ ನೀನ್ ಮನೆ ಕೊಡ್ತಾ ಇದೀಯಲ್ಲ, ಇದರಲ್ಲಿ ಪಾಪ ಪುಣ್ಯ ಅಂತಕ್ಕಂಥದ್ದು ಇದೆಯಪ್ಪ. ಈ ಪಾಪದಲ್ಲಿ ನಿಮ್ಮ ಹೆಂಡತಿಗೆ ಭಾಗ ಬರುತ್ತ ಅನ್ನೋದು ಕೇಳ್ಕೊಂಡು ಬಾರೋ ನೀನು ಅಂತಾನೆ. ಇಲ್ಲ ಹೋಗಪ್ಪ ಅಂದ್ರೆ ಅವರ ವರ್ಚಸ್ಸು, ಅವರ ಮಾತನ್ನ ಹಾಕಿ ಆ ಕೃತಜ್ಞತೆ ಅವರಲ್ಲಿ ಇರುವುದರಿಂದ ಅವರಿಗೆ ಅದರ ಮೇಲೆ ಪರಿಣಾಮ ಬಿತ್ತು. ಯಾರಿಗೆ? ಆ ವಾಲ್ಮೀಕಿ ಆಗಿಲ್ಲ ಅವಾಗ, ದರೋಡಕವ್ರು. ಆತನು ಹೋಗ್ತಾನೆ. ಯಾಕಂದ್ರೆ ಕೇಳ್ತಕ್ಕಂಥವರ ಗುಣ ನಡತೆ ವ್ಯವಸ್ಥೆ ರೀತಿಯಲ್ಲಿ ಇದ್ದಾಗ ಕೇಳಿಸ್ಕೊಳ್ತಕ್ಕಂಥವನ ಮನಸ್ಸು ಪರಿವರ್ತನೆ ಆಗುತ್ತೆ. ಇದಕ್ಕೆ ಉದಾಹರಣೆ. ಆಗ ಅವನು ಹೋಗಿ ಹೆಂಡತಿನ ಕೇಳ್ತಾನೆ, ನಾನು ಇದುವರೆಗೂ ತಕೊಂಡು ಬಂದು ದಂಡೆಗೆ ಹಾಕ್ತಾ ಇದ್ದೀನಿ, ನಾನು ಮಾಡಿರ್ತಕ್ಕಂಥ ಪಾಪದ ಕೆಲಸ ಅಂತ ಹೇಳ್ತಾರೆ, ಅದ್ರೊಳಗೆ ನಿನಗೂ ಭಾಗ ಇದೆಯಾ ಅಂತ ಹೇಳ್ತಾನೆ. ಆ ಅಮ್ಮನ ಕೇಳ್ತಾರೆ, ಹೋಗೋ ನೀನ್ ಮಾಡ್ತಕ್ಕಂಥದ್ದು ನೀನ್ ಪಾಪ ಮಾಡ್ಕೊಂಡು ಬರ್ತೀಯೋ ಪುಣ್ಯ ಮಾಡ್ಕೊಂಡು ಬರ್ತೀಯೋ, ನಮ್ಗೆ ಜೀವನಕ್ಕೆ ತಂದಾಕ್ಬೇಕಾದ ನಿಮ್ ಜವಾಬ್ದಾರಿ, ಆ ಪಾಪಕ್ಕೆ ನಮ್ಗೆ ಸಂಬಂಧ ಇಲ್ಲ, ಹೋಗು. ಹಾಗ
ಯಾಕೆ ಬದಲಾವಣೆ ಬಂದ್ಬಿಟ್ಟು ಆಗ್ಲೇ ಶರಣಾಗ್ತಾನೆ. ಆಗ ಯಾಕಂದ್ರೆ ಆ ವ್ಯಕ್ತಿ ಅಂತವ್ರು ಯಾರೋ ನಾರದ ಅಂತಕ್ಕಂಥವರು ವ್ಯಕ್ತಿತ್ವ ಗುಣ ಅವರಲ್ಲಿರ್ತಕ್ಕಂಥ ತೇಜಸ್ ಇದೆಯಲ್ಲ, ಆ ತೇಜಸ್ಸು ಕಿರಣಗಳು ಅವನಲ್ಲಿರ್ತಕ್ಕಂತಹ ಅವ್ಯವಸ್ಥೆಗೆ ಬೆಳವಣಿಗೆ ಆಗಿರ್ತಕ್ಕಂಥ ಅಣುಗಳಿದೆಯಲ್ಲ ಅದನ್ನು ಸುತ್ತ ಯಾವಾಗ ಅವ್ನು ಹೋಯ್ತು ಈ ತೇಜಸ್ ಬಂತು ಅವನು ಬದಲಾವಣೆ ಆಗ್ಬಿಟ್ಟು ಆವಾಗಿನಿಂದ ಕಡೆಗೆ ನಮ್ಮ ಪುರಾಣಗಳ ರಾಮ ರಾಮ ಅನ್ನೋದು ಬರಲಿಲ್ಲ ಹೇಳ್ಕೊಡ್ತಾರೆ. ಆಮರ ಯಮರ ಆಮರ ಹಿಮರ ಅಂತ ಹೇಳ್ತಾ ಇದ್ದಾರೆ. ರಾಮ 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 ಬಂದ್ಬಿಟ್ಟು ಆತನ ಮೇಲೆ ಹುತ್ತವೇ ಬೆಳೆದೋಯ್ತು. ಅಷ್ಟೊಂದು ನಿಖರವಾಗಿರತಕ್ಕಂಥ ನಂಬಿಕೆಯಿಂದ ಅವ್ರು ಹೇಳಿದ ಮಾತನ್ನು ಕೇಳಿದ ಅಂತನ್ನೋದಕ್ಕೆ ನಮ್ಮ ಈ ಕಥೆಗಳು ಬರೋದಿದೆ. ಯಾಕಂದ್ರೆ ಆ ನಂಬಿಕೆ ಇರಬೇಕು. ಈ ಉದ್ದೇಶದಿಂದ ಗುರುಗಳಾಗಿರ್ತಕ್ಕಂಥವರು ಸಪೋರ್ಟ್ ಮಾಡಲ್ಲ. ಸೋದರತ್ವನೇ ಒಪ್ಪಲೇಬೇಕು ಮಾಡು ಅಂತ ಹೇಳಿ ಮಾಡಿದ ಅವರು ಬೇಕಾಗಿರೋದು ಕರ್ತವ್ಯ ಅಂತ ಹೇಳ್ತಾರೆ. ಯಾರಿಗೆ ಉತ್ಕಾಂಕ್ಷೆ ಇದೆಯೋ ಅಂತವರು ನಮ್ಮಿಂದ ದೂರವಿರುವ ಏಕಾಂಗಿತನವನ್ನು ಅನುಭವಿಸಿ ಬೇಸರಗೊಂಡು ನಮ್ಮನ್ನು ಹುಡುಕಿಕೊಂಡು ಬರುವ ಮಾರ್ಗವನ್ನು ಹಿಡಿಯುತ್ತಾರೆ. ನೋಡಿ, ನಮಗೆ ಒಂದು ಮ್ಯಾಗಝಿನ್ ಬರುತ್ತೆ 6 ತಿಂಗಳಿಗೊಂದ್ಸಲಿ, ಅದಕ್ಕೆ ಉತ್ಕಾಂಕ್ಷೆ ಅಂತಾರೆ. ಉತ್ಕಾಂಕ್ಷೆ ಅಂತಂದ್ರೆ ಒಳ್ಳೆಯ ಉತ್ತಮವಾಗಿರತಕ್ಕಂಥ ವಿಷಯಗಳು ಶೇಖರಣೆ ಆಗಿರ್ತಕ್ಕಂಥ ಒಂದು ಮ್ಯಾಗಝಿನ್. ಅದಕ್ಕೆ ಟೋಟಲ್ ಆಗಿ ಉತ್ಕಾಂಕ್ಷೆ ಅಂತ ಹೆಸರಿಟ್ಟು ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ದೂರವಿರುವ ಏಕಾಂಗಿತನವನ್ನು ಅನುಭವಿಸಿ ಬೇಸರಗೊಂಡು ನಮ್ಮನ್ನು ಹುಡುಕಿಕೊಂಡು ಬರುವ ಮಾರ್ಗವನ್ನು ಹಿಡಿಯುತ್ತಾನೆ. ಯಾವುದೋ ಆ ಉತ್ಕಾಂಕ್ಷೆ. ಯಾರಿಗೆ ಉತ್ಕಾಂಕ್ಷೆ ಇದೆಯೋ, ಉತ್ಕಾಂಕ್ಷೆ ಅಂತಂದ್ರೆ ಒಳ್ಳೆ ಮಾರ್ಗ, ಒಳ್ಳೆ ಗುಣಗಳನ್ನು ಹುಡುಕುವುದಕ್ಕೆ ಇದೆಯೋ ಅಂತವರು ನಮ್ಮಿಂದ ದೂರವಿರುವ ಏಕಾಂಗಿತನವನ್ನು ಅನುಭವಿಸಿ ಬೇಸರಗೊಂಡು, ನಿನ್ನ ಸವಾಸ್ವೇ ಬೇಡ ನನಗೆ, ನಿನ್ನ ರಾಮಾಯಣ, ನಿನ್ನ ಮಹಾಭಾರತ, ಇದು ನಂಗೆ ಬೇಡವೇ ಬೇಡ, ಹೋಗು ಅಂತ ಹೇಳ್ಬಿಟ್ಟು ದೂರ ಇರ್ತಾರೆ. ಇರತಕ್ಕಂಥವರು ಆ ಏಕಾಂಗಿತನದಲ್ಲಿ ಇದ್ದು ಬೇಸರಗೊಂಡು ನಂತರ ಅನುಭವಿಸಿ ಬೇಸರಗೊಂಡು ನಮ್ಮನ್ನು ಹುಡುಕಿಕೊಂಡು ಬರುವ ಮಾರ್ಗವನ್ನು ಹಿಡಿಯುತ್ತಾರೆ. ಕೆಲವು ದಿವಸ ಆದ್ಮೇಲೆ ಮಾಡಬಾರ್ದೆಲ್ಲ ಮಾಡಿ ಪಾಪ ಕರ್ಮ ಅದೆಲ್ಲ ಮಾಡಿ 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 ಸುಸ್ತಾಗೋಗ್ಬಿಟ್ಟಿತ್ತು. ಎಷ್ಟು ದಿವಸ ಇದ್ರು ಇದ್ ಮಾಡೋದು ಇಷ್ಟೇ ತಾನೇ, ಯಾಕಪ್ಪ ಬೇಕು ಇವೆಲ್ಲ ಅಂತ ಜಿಗುಪ್ಸೆ ಬಂದು ನಂತರ ಅವರ ಸೇವೆ ಮಾಡೋದಕ್ಕೆ ನಮ್ಮ ಹತ್ರಕ್ಕೆ ನಂತರ ಬರ್ತೀಯ ನೀನು. ಬೇಕಿಲ್ಲದ ಕಡೆ ನಾವು ಮುನ್ನುಗ್ಗುವುದಿಲ್ಲ. ಇಲ್ಲಿ ಬಲವಂತದಿಂದ ಯಾರೋ ಬರಲ್ಲ, ಯಾರೋ ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ಬೇಕಿಲ್ಲದ ಕಡೆಗೆ ನಾವು ಬರುವುದಿಲ್ಲ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಗಲಾಟೆ ವ್ಯವಸ್ಥೆ ಸಂತೆ ಬಯಲು ಮಾಡಬಾರ್ದು ಕೆಲಸಗಳು ಮಾಡ್ತಿದ್ದಂತ ಕಡೆಗೆ ಅವ್ರನ್ನ ಬರ್ತಾರ? ಅವರು ಬಂದ್ರು. ಯಾರು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದು ದೈವ ಯೋಜನೆಗೆ ಸಹಾಯ ಮಾಡ್ತಕ್ಕಂತಹ ಮನಸ್ಸು ಯಾರಿಗಿರುತ್ತೋ ಅಂತ ಕೆಲಸಗಳಲ್ಲಿ ಯಾರು ಮಾಡ್ತಾ ಇರ್ತಾರೋ, ಯಾವ ಸ್ಥಳದಲ್ಲಿ ಇರುತ್ತೋ ಆ ಸ್ಥಳಕ್ಕೆ ನಾವು ಅವರು ಹೇಳಿದೆ ಕೇಳಿದ್ರೆ ಅವರಷ್ಟಕ್ಕೆ ಅವರು ಇಳಿದು ಬರ್ತಾರೆ ಅಂದ್ರೆ ವ್ಯಕ್ತಿ ಬಂದ್ರೆ ಕಣ್ಣು ಕಾಣಲ್ಲ. ಆ ಕೆಲಸ ಮಾಡ್ತಕ್ಕಂಥವರಿಗೆ ಹಿನ್ನೆಲೆಯಿಂದ ಆ ಕೆಲಸ ಇನ್ನೂ ಉತ್ತಮ ಮಾಡುವ ರೀತಿಯಲ್ಲೇ ಅವರ ಹಿನ್ನೆಲೆ ಇದ್ದುಕೊಂಡು ಅವರು ಸಪೋರ್ಟ್. ಇದು ಪರಮ ಸತ್ಯ. ಇದು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಮನೋಭಾವ ನಿನ್ನಲ್ಲಿ ಇಲ್ಲ ಅಂತಂದ್ರೆ ಅವ್ರೇನು ಹುರಿದುಂಬಿಸಿ ಮಾಡು ಅಂತ ಹೇಳ್ಬಿಟ್ಟು ಕೊಡಲ್ಲ. ನಿನ್ನ ಮನೋಭಾವನಿಂದ ಕೆಲಸ ಮಾಡ್ತಾ ಇದ್ರೆ ನಿನ್ಗೆ ಹಿನ್ನೆಲೆಯಿಂದ ಈ ಕೆಲಸ ಆದ್ಮೇಲೆ ನೆಕ್ಸ್ಟ್ ಕೆಲಸ ಯಾವ್ದು ಅಂತ ನಿನ್ನ ಮನಸ್ಸಿಗೆ ಬರುತ್ತೆ, ಹೇಳೋ ಅವಶ್ಯಕತೆ ಇರಲ್ಲ. ಈಗ ಒಂದು ಸಪೋರ್ಟ್ ಮಾಡೋಣ ಹೇಳ್ತೀವಿ, ಇಲ್ಲಿ ಬರ್ತೀವಿ ನೋಡ್ತೀವಿ ಕನ್ನಡ ಕಡೆ ಕಸ ತುಂಬಾ ಇರುತ್ತೆ, ಯಾರು ಹೇಳಲ್ಲ. ನಿನ್ನಷ್ಟಕ್ಕೆ ಅವರಷ್ಟಕ್ಕೆ ಅವ್ರೆ ಕಸ ಗುಡಿಸ್ತಾರೆ. ಕಸ ಗುಡಿಸಿದ ಮೇಲೆ ನಂತರ ಏನ್ ಮಾಡ್ಬೇಕು, ಚೇರುಗಳು ಜೋಡಿಸ್ಬೇಕಾ ಅಥವಾ ಜಮಖಾನೆಗಳು ಹಾಕ್ಬೇಕಂತಕ್ಕಂಥದ್ದು ಬೇರೆಯವ್ರು ಯಾರು ಹೇಳೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಅವ್ರು ಮಾಡ್ತಾರೆ. ಆದರೆ ಕಾಟಾಚಾರಕ್ಕೆ ಬರ್ತಕ್ಕಂಥವ್ರು ಕಸ ಇದ್ರೆ ಈ ಕಡೆ ನೋಡಿದ್ರೆ ಹಾಕಿರ್ತಾರೆ. ಅಕಸ್ಮಾತ್ ಯಾರಾದ್ರೂ 4 ಜನ ಬರ್ತಾ ಇದ್ರೆ ಕಸವನ್ನು ಸುಮ್ಮನೆ ಕಣ್ಣು ಕಾಣಿದ್ರೆ ಒಂದು ಜಮಖಾನದ ಕೆಳಗಡೆ ನೋಡ್ತಾರೆ, ಅದು ಮೇಲ್ಗಡೆ ಜಮಖಾನ. ಇದು ಕಾಟಾಚಾರಕ್ಕೆ ಮಾಡೋ ಕೆಲಸ. ಅಂತ ಕಾಟಾಚಾರಕ್ಕೆ ಮಾಡತಕ್ಕಂತ ಕೆಲಸವಾಗಲಿ ಆಧ್ಯಾತ್ಮಿಕ ಜೀವನ ಬೇರೆ ಜನರಲ್ಲಿ ಹೊಗಳಿಕೆ ಬರಬೇಕಂತ ಕೆಲಸ ಮಾಡ್ತಾ ಇದ್ರೆ ಅಂತ ಸಭೆಯಲ್ಲಿ ಅಂತವ್ರು ಬರ್ತಾರ, ಅವರಿಗೆ ಏನಾದ್ರು ಉತ್ತೇಜನ ಸಿಗುತ್ತಂದ್ರೆ ಸಿಗ. ಆದರೆ ಪ್ರಪಂಚದ ಮೇಲ್ಮೆಗೆ ನಮ್ಮ ಸಹಾಯವು ಬೇಕಾಗಿದೆ ಮತ್ತು ನಮ್ಮಲ್ಲಿ ನಂಬಿಕೆಗೆ ಹೆಚ್ಚಾಗಿ ವ್ಯಾಪಕವಾದಂತೆಲ್ಲ ನಮ್ಮ ಪ್ರಯೋಜನವು ಹೆಚ್ಚುವುದು. ಇಲ್ಲಿ ನಂಬಿಕೆಗೆ ಹೆಚ್ಚಾಗಿ ವ್ಯಾಪಕವಾದಂತೆಲ್ಲ ನಂಬಿಕೆ, ಪ್ರತಿಯೊಂದು ಕೆಲಸಕ್ಕೂ ವ್ಯವಹಾರಕ್ಕೂ ಮನುಷ್ಯನ ನಂಬಬೇಕು. ನಂಬಿಕೆ ಅನ್ನೋದಿಲ್ಲದೆ ಹೋದರೆ
ನಂಬಿ ನಂಬದೇ ಇರತಕ್ಕಂಥವರು ನಮ್ಮ ಪುರಾಣದಲ್ಲಿ ಬರುತ್ತೆ. ನಂಬಿದವನು ಪ್ರಹ್ಲಾದ, ಅದನ್ನು ಮೋಕ್ಷ ಸಿಕ್ತು. ನಂಬಿ ನಂಬದೇ ಇರತಕ್ಕಂಥವ್ರು ಯಾರು? ಅವರ ತಂದೆ ಹಿರಣ್ಯಕೇಶಿ. ಆ ರೀತಿ ಆಗಬಾರದಪ್ಪ. ನಂಬಿ ನಂಬದಿರಬೇಡ, ನಂಬಬೇಕು. ಏನು ಅದಕ್ಕೆ ಇದಕ್ಕೇನು ವ್ಯತ್ಯಾಸ? ಹಿರಣ್ಯಕೇಶಿನ ಈ ಸ್ತಂಭದಲ್ಲಿ ಇದ್ದಾನ ಅಂತಾನೆ. ಹೌದು ಇದ್ದಾನೆ, ನಂಬಿಕೆ ಇದೆ. ಎಲ್ಲಾ ಕಡೆ ಭಗವಂತನ ಚೈತನ್ಯವಿದೆ ಅನ್ನುವಾಗ ಆ ನಂಬಿಕೆ ಆತ್ಮಲ್ಲಿರುವ ಆ ಸ್ತಂಭದಲ್ಲೂ ಇದ್ದಾನೆ, ಇಲ್ಲೇ ಇದ್ದಾನೆ. ನಂಬಿದ್ದ ಅವನು. ಅವ್ರ ತಂದೆ ನಂಬಲಿಲ್ಲ. ನಂಬಿ ನಂಬದೇ ಇರತಕ್ಕಂಥ ತೋರ್ಸ ಅಂದಾಗ ಹೊಡೆದಾದ ಕತೆ ಬರ್ಲಿ, ಕತೆ ಬರ್ಲಿ. ಹಾಗೆ ನಂಬಿಕೆ ಇರಬೇಕು. ಅವನಂಬಿಕೆ ಇದ್ದಾಗ ಹಿರಣ್ಯಕೇಶನಾಗ್ತೀವಿ, ನಂಬಿಕೆ ಇದ್ದಾಗ ಪ್ರಹ್ಲಾದನಾಗ್ತೀವಿ. ನಮ್ಮ ಪ್ರಯೋಜನವು ಹೆಚ್ಚುವುದು. ನೋಡಿ, ನಮ್ಮಲ್ಲಿ ನಂಬಿಕೆಯು ಹೆಚ್ಚಾಗಿ ವ್ಯಾಪಕವಾಗಿದ್ದಂತಲ್ಲ, ನಮ್ಮ ಪ್ರಯೋಜನವು ಹೆಚ್ಚಾಗುವುದು. ಆ ರೀತಿ ನಮ್ಮ ಪ್ರಯೋಜನ ಹೆಚ್ಚಾಗುವುದು ಅಂತಂದ್ರೆ ಏನು? ನಮ್ಮನ್ನು ನೋಡಿ ಇನ್ನು ಸಾರ್ವಜನಿಕರು, ಬೇರೆ ಜನರು ವ್ಯವಹಾರ ಒಬ್ಬರು ನೋಡು ಒಬ್ಬರು ಹೆಚ್ಚಾಗಿ ಬರ್ತಾರೆ. ಹೆಚ್ಚಾಗಿ ಬಂದು ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದಕ್ಕೆ ನಾವು ಒಂದು ದಾರಿ ತೋರಿಸಿಕೊಟ್ಟಾಗ ಏನಾಗುತ್ತೆ? ನಮಗೂ ಉತ್ಸಾಹ, ಅವರು ಒಂದು ಕತ್ತಲೆಯಿಂದ ಬೆಳಕಿಗೆ ಬಂದಂತಾಗಲ್ವಾ? ಆದ್ರಿಂದ ನಾನು ಮನೆನೇ ಹೇಳಿದೆ, ತೀಸಾಕಲ್ ಸೊಸೈಟಿಯಲ್ಲಿ ಜಾಸ್ತಿ ಜನ ಬರಬೇಕು ಅಂತ ಮೊದಲನೇ ಬಾರಿಗೆ ನಾವು ಇಟ್ಟು ಅವಶ್ಯಕತೆ ಇಲ್ಲ. ಪರಿಶುದ್ಧವಾಗಿರತಕ್ಕಂಥ ಜೀವನ ನಾವು ನಡೆಸ್ತಾ ಇದ್ದು 1 ವರ್ಷಕ್ಕೆ 4-5 ಜನರನ್ನು ನಾವು ತೀಸಾಫೀಸರನ್ನಾಗಿ ಮಾಡಿದ್ರೆ ಎಷ್ಟೋ ಒಂದು ಸಮಾಜವನ್ನು ಉದ್ಧಾರ ಮಾಡಿದಂತಾಗುತ್ತೆ. 4-5 ಜನ ಸಾಧಾರಣವಾಗಿರತಕ್ಕಂಥ ಜೀವನವನ್ನು ನಡೆಸುವುದಕ್ಕಾಗಿ ದಾರಿ ತೋರಿಸಿಕೊಟ್ಟು 1 ವರ್ಷವಾದ್ಮೇಲೆ ಅವನು ಉತ್ತಮ ಜೀವನ ನಡೆಸ್ತಕ್ಕಂಥದ್ದು ನಂಬಿಕೆ ಏನು ಅಂತ ಅವನ ನಂಬಿಕೆ ಬಂದಾಗ ಮುಂದಿನ ವರ್ಷಕ್ಕೆ ಆ 5 ಜನ ಒಬ್ಬೊಬ್ಬರು ಇಬ್ಬರೊಬ್ಬರು ತಯಾರು ಮಾಡೋಕ್ಕಾಗಲ್ವಾ? ತಯಾರು ಮಾಡ್ರಿ ಅಂತಂದ್ರೆ ಎಷ್ಟಾಯ್ತು? 5, 1, 10, 15 ಆಯ್ತು 2 ವರ್ಷದಲ್ಲಿ. ನಂತರ 3ನೇ ವರ್ಷ ನಾವು ಅದೇ ರೀತಿಯ ನಿಯಮಬದ್ಧವಾಗಿ ವ್ಯವಸ್ಥೆಯ ರೀತಿಯಲ್ಲಿ ಅವರಿಗೂ ನಾವು ಸಮೇತ ಸರಿಸಮಾನವಾಗಿ ಕೆಲಸಗಳನ್ನು ಮಾಡ್ಕೊಳ್ತಾ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಬೋಧನೆ ಮಾಡ್ತಾ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿಸೋ ಸಾಮರ್ಥ್ಯ ನಮಗೂ ಬರುತ್ತೆ, ಅವ್ರಿಗೂ ಉತ್ತೇಜನ ಬರುತ್ತೆ. ನೋಡಿ, ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ. ಭಾಷಣಕಾರನಾಗಿರ್ತಕ್ಕಂಥವನು ಒಂದು ಭಾಷಣ ಮಾಡ್ಬೇಕಾದ್ರೆ ಅದನ್ನ ಒಂದು ಉತ್ತೇಜನ ಬರುತ್ತೆ. ಯಾವಾಗ ಆಡಿಯನ್ಸ್ ಅಂದ್ರೆ ಸೇರಿರ್ತಕ್ಕಂಥ ಸದಸ್ಯರು ಇರ್ತಾರೋ ಆ ಸದಸ್ಯರ ಸಂಕಲ್ಪವು ಅವರ ಮೇಲೆ ಬರಬೇಕು. ಉತ್ತಮವಾಗಿ ಎಂತಹ ವಿಷಯಗಳು ಹೇಳ್ತಾ ಇದ್ದಾರೆ, ಅವರು ಮನಸ್ಸು ಅದರ ಮೇಲೆ ಗಮನವಿಟ್ಟು ಅವರ ಕಡೆ ಏನ್ ಬರುತ್ತೋ ಇನ್ನೂ ಏನ್ ಬರುತ್ತೋ ಅಂತಕ್ಕಂಥದ್ದು ಹುಮ್ಮಸ್ಸಿನಿಂದ ನಾವು ಕೇಳಿಸ್ಕೊಳ್ತಾ ಇದ್ದರೆ ಅವ್ರಿಗೆ ಉತ್ತೇಜನ ಉಕ್ಕಿ ಬರುತ್ತೆ. ಅಲ್ಲಿ ಸೇರಿರ್ತಕ್ಕಂಥವ್ರು ತೂಗಡಿಸ್ತಾ ಇನ್ನೂ ಎಷ್ಟೊತ್ತಾಯ್ತು ಈ ಗಡಿಯಾರ. ಅನೇಕ ಜನರು ಭಾಷಣ ಮಾಡ್ತಾ ಇರುವಾಗ ಗಡಿಯಾರ ನೋಡ್ಬೇಕು, ಶುದ್ಧ ತಪ್ಪು. ನೋಡ್ಕೋಬಾರದು. ಅವ್ರು ನೋಡ್ಕೋಬಾರದು ಅಂತಂದ್ರೆ ಅದಕ್ಕೆ ಮೊದಲೇ ನಾವು ಟ್ರೈನಿಂಗ್ ಕೊಡಬೇಕು ಬರ್ತಕ್ಕಂಥವರಿಗೆ. ಆಮೇಲೆ ಎಷ್ಟು ಎಲ್ಲಿ ನೋಡಿದ್ರು ತೂಗಡಿಕೆ ಇರುತ್ತೆ. ಆಮೇಲೆ ಇನ್ನೊಂದ್ ಕಡೆ ಗುಸುಗುಸ ಅಂತಾರೆ, ಇನ್ನೊಂದ್ ಕಡೆ ಮೊಬೈಲ್ ಬರುತ್ತೆ, ಮೊಬೈಲ್ ಎತ್ಕೊಂಡು ಹೋಗ್ತೀವಿ. ನಾವು ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಪದೇ ಪದೇ ಕಾಫಿ ಬೇಕಾ, ನೀರ್ ಬೇಕಾ, ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಮಧ್ಯೆ ಎದ್ದೆದ್ದು ಓಡಾಡ್ತಾ ಇರ್ತಕ್ಕಂಥದ್ದು. ಆ ರೀತಿ ಇದ್ದರೆ ಏನಾಗುತ್ತೆ? ಅದು ಸಭಾಭಂಗವಾಗುತ್ತೆ. ಯಾವತ್ತೇ ಆಗಲಿ ಯಾವುದೇ ಆಗಲಿ ಸಭಾಭಂಗವಾದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವು ಭಂಗವಾಗುತ್ತದೆ. ಆದ್ದರಿಂದ ಶಿಸ್ತಾಗಿ ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾಗ ಅದರಲ್ಲಿ 20 ಜನರಲ್ಲಿ 5 ಜನ ಆದ್ರೂ 1 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಅವರಿಗೆ ನಾವು ಮಾಡ್ತಾ ಇರತಕ್ಕಂತಹ ಅನ್ಯಾಯದ ಕೆಲಸಗಳು ಅಥವಾ ಶಿಸ್ತು ನಿಯಮ, ಮಹಾತ್ಮರಾಗಿರ್ತಕ್ಕಂಥ ತೀಸಾಪಲ್ಲಿ ಸೊಸೈಟಿ ಅಂದ್ರೆ ಎಂತಹ ನಿಯಮ ಇರಬೇಕು, ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ದನ್ನ ಅದೇ ಪದೇ ಡೈರೆಕ್ಟ್ ಆಗಿ ಕೆಲವು ಸಲ ಹೇಳ್ಬೇಕು, ಇಂಡೈರೆಕ್ಟ್ ಆಗಿ ಕೆಲವು ಸಲ ಹೇಳ್ಬೇಕು. ಇದಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅನ್ನೋದನ್ನ ಕೇಳ್ತೀವಿ. ನಮ್ಮ ಮನೆಗಳೆಲ್ಲ ಅತ್ತೆ ಸೊಸೆ ಬೈಬೇಕಾದ ಒಂದು ಕೋಳಿನ ಬೈತೀವಿ, ಸೊಸೆನ್ ಬೈಯಲ್ಲ. ಕೋಳಿನ ಬೈದಾಗ ಅವ್ರಿಗೆ ಅರ್ಥವಾಗುತ್ತೆ ನನ್ನನ್ನೇ ಬೈತಾ ಇರೋದು. ಹಾಗೆ ಇಂಡೈರೆಕ್ಟ್ ಆಗಿ ಕೆಲವು ಜನರನ್ನ ನಾವು ತಿದ್ದಬೇಕು. ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ನಾನು ತಪ್ಪು ಕೆಲಸ ಮಾಡಿ ಪದೇ ನೀನು ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದೆಯಾ, ಬಾರ ಇಲ್ಲ ಸಡನ್ಗೆ ಹೇಳೋದು ಅಂತ ಡೈರೆಕ್ಟ್ ಆಗಿ ಹೇಳ್ಬಾರ್ದು. ಇಲ್ಲಿ ಹೇಳ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಸದಸ್ಯರಾಗಿರ್ತೀವಿ, ನೋಡಪ್ಪ ಮೊಬೈಲ್ ಅವ್ರು ಇಟ್ಕೊಂಡಿದ್ರು ಎಷ್ಟು ಸೊಗಸಾಗಿ ಅವ್ನು ಆಫ್ ಮಾಡಿ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಆ ರೀತಿ ನಾವು ಕಲ್ತ್ಕೋಬೇಕಪ್ಪ ಅಂತ ಈಗಂದಾಗ ಅವನ ಮೊಬೈಲ್ ನೋಡ್ಕೊಂತಕ್ಕಂಥ ಒಂದು ಚಿಕ್ಕದಂಗೆ. ಆ ರೀತಿ ಸಂದರ್ಭಕ್ಕೆ ತಕ್ಕಂತೆ ಸೊಸೈಟಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ತಿದ್ದಬೇಕು ನಾವು. ಆ ತಿದ್ದಬೇಕಾದ್ರೆ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಗುಣಗಳನ್ನು ನಾವು ಬೆಳೆಸ್ಕೊಂಡಿರ್ಬೇಕು. ಆಗ ಅತ್ಯಂತ ಉತ್ತಮವಾಗಿರತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಸೊಸೈಟಿಗಳು ಬೆಳವಣಿಗೆ ಆಗುತ್ತೆ. ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗತಕ್ಕಂಥ ಸ್ಥಳಗಳಿದ್ದಾಗ ಆ ಮಹಾತ್ಮರು ನಾವು ಬಾಪ ಅಂತ ಕರೆಯುವ ಅವಶ್ಯಕತೆ ಇಲ್ಲ. ಅವರಷ್ಟಕ್ಕೆ ಅವರೇ ಇಳಿದು ಅಲ್ಲಿ ಬಂದಿರ್ತಾರೆ.
ಬಂದು ಅಂತ ಎಲ್ಲಾ ಜನರ ಮನಸ್ಸಿನಲ್ಲಿ ಆ ಉದ್ರೇಕ, ಆ ವಿಷಯವನ್ನು ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವೂ ಅವನಲ್ಲಿ ಬರುತ್ತೆ, ಭಾಷಣ ಮಾಡ್ತಕ್ಕಂಥವ್ರಿಗೆ ಉತ್ತೇಜನವೂ ಬರುತ್ತೆ. ಹೀಗೆ ಬಹಳ ಅಷ್ಟೊಂದು ಸುಲಭವಾದ ಒಂದು ವ್ಯವಸ್ಥೆಯಲ್ಲಿ ಒಂದು ಅಧಿಕಾರ ವರ್ಗದಲ್ಲಿದ್ದವರು ಸುಮ್ಮನೆ ಆಟಾಚಾರಕ್ಕೆ ಚೇರ್ ಇಟ್ಕೊಳ್ತಕ್ಕಂಥದ್ದಲ್ಲ. ಚೇರ್ ಮೇಲೆ ಕೂತ್ಕೋಬೇಕಾದ್ರೆ ಇಂಥ ಅರ್ಹತೆಗಳನ್ನು ಸಂಪಾದನೆ ನನ್ನಲ್ಲಿ ಇದೆಯಾ ಇಲ್ವಾ ಅಂತ ಮೊಟ್ಟ ಮೊದಲು ಯೋಚನೆ ಮಾಡ್ತಾರೆ. ಧರ್ಮವೇ ಜಯತೆ, ಸತ್ಯಮೇವ ಜಯತೆ ಮತ್ತು ಸೌಂದರ್ಯವು ಬೆಳೆಯುತ್ತಾ ಹೋಗುತ್ತದೆ. ಧರ್ಮವೇ ಜಯತೆ. ಧರ್ಮ ಅಂತಂದ್ರೆ ವಿವರಣೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಸತ್ಯವೇ ಜಯತೆ. ಸತ್ಯ ಅಂದ್ರೂ ಹೇಳುವ ಅವಶ್ಯಕತೆ ಇಲ್ಲ. ಧರ್ಮ, ಸತ್ಯ ಜಯತೆ ಮತ್ತು ಸೌಂದರ್ಯವು ಬೆಳೆಯುತ್ತಾ ಹೋಗುತ್ತದೆ. ಇವೆರಡೂ ಇದ್ದಾಗ ಸೌಂದರ್ಯ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ. ಸೌಂದರ್ಯ ಅಂತಂದ್ರೆ ಒಳ್ಳೆ ಸೀರೆ ಉಟ್ಕೊಂಡು ಹಾರಗಳು ಹಾಕೊಂಡು ಬರ್ತಕ್ಕಂಥದ್ರೆ ಒಳ್ಳೆ ಬಿಳಿ ಬಟ್ಟೆ ಹಾಕೊಂಡು ಅತ್ಯಂತ ಉತ್ತಮ ರೀತಿಯಲ್ಲಿ ಶೋಕಾಗಿ ಬರ್ತಕ್ಕಂಥದ್ದೆಲ್ಲ ಸೌಂದರ್ಯ. ಯಾವುದಿರಬೇಕು? ಜಯ. ಧರ್ಮವೇ ಜಯತೆ, ಸತ್ಯವೇ ಜಯತೆ ಮತ್ತು ಸೌಂದರ್ಯವೇ ಬೆಳೆಯುತ್ತಾ ಹೋಗುತ್ತದೆ. ಇವೆರಡೂ ಇದ್ದಾಗ ಸೌಂದರ್ಯವು ಬೆಳವಣಿಗೆ ಆಗಲೇ ಆಗುತ್ತದೆ. ವರ್ಚಸ್ಸು. ಆ ವರ್ಚಸ್ಸು ಅವನಲ್ಲಿ ಬಂದೇ ಬರುತ್ತದೆ. ಅದು ಸೌಂದರ್ಯ. ಈ ತತ್ವದಲ್ಲಿ ಹೃತ್ಪೂರ್ವಕವಾಗಿ ನಂಬಿಕೆ ಇಡರಿ. ಈ ತತ್ವದಲ್ಲಿ ಹೃತ್ಪೂರ್ವಕವಾದ ನಂಬಿಕೆ ಬೇಕು ಮನುಷ್ಯನಿಗೆ. ಬರ್ತಕ್ಕಂಥ ನಂಬಿಕೆ ಯಾವುದರಲ್ಲಿ? ಜಯತೆ, ಸತ್ಯ. ಜಯ, ಸತ್ಯ ಇವೆರಡು ಸೌಂದರ್ಯವನ್ನು ಬೆಳೆಸುತ್ತೆ. ಈ ದೃಢವಾದ ನಂಬಿಕೆಯನ್ನು ನೀಡಿದ್ದಾಗ ಈ ಮೂರು ನೆಲ್ಲ ಪ್ರಕಟ. ದೃಢವಾದ ನಂಬಿಕೆ ಇದ್ದರೆ ಈ ಮೂರು ಬರೋದು. ನಿಮ್ಮ ಧ್ಯೇಯಗಳಲ್ಲಿ ನಂಬಿಕೆ ಇಡರಿ. ನಿಮ್ಮ ಧ್ಯೇಯಗಳಲ್ಲಿ ನಂಬಿಕೆ ಇಡರಿ. ನಾನು ಪಿಸಾಕಳ ಸೊಸೈಟಿಗೆ ಯಾವ್ದಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ನುವ ನಂಬಿಕೆಯಿಂದ ಬರ್ಬೇಕು ನೀನು. ಗುರುಗಳಾಗಿರ್ತಕ್ಕಂಥವರು ಮಹಾತ್ಮರಿದ್ದಾರೆ, ದೈವ ಯೋಜನೆ ಅಂತಕ್ಕಂಥದ್ದಿದೆ. ಆ ದೈವ ಯೋಜನೆ ವಿಷಯಗಳನ್ನ ನಾವು ತಿಳ್ಕೋಬೇಕು ಅನ್ನುವ ನಂಬಿಕೆಯನ್ನಿಟ್ಟು ಬರ್ಬೇಕು. ಆ ನಂಬಿಕೆಯನ್ನಿಡಬೇಕು ಮೊದಲಿಗೆ. ಕಾರ್ಯಗತವಾಗದೆ ಇವರ ಪ್ರತ್ಯೇಕತೆಗೆ ಅವಕಾಶ ಕೊಡತಕ್ಕಂತಹ ಉದ್ಯಮಗಳನ್ನೆಲ್ಲ ಬದಿಗೊತ್ತಿರಿ. ಕಾರ್ಯಗತೆಗೆ ಬರಬೇಕಾಗಿ ನನ್ಗೆ ಹೆಸರು ಬೇಕು, ಹೆಸರುವಾಸಿ ಬರಬೇಕು ಅಂತಕ್ಕಂಥ ಉದ್ಯಮಗಳಿರುತ್ತೆ ನೋಡೋ, ಅವೆಲ್ಲ ಬದಿಗೊತ್ತಿ. ನಾನು ಸೊಸೈಟಿಗೆ ಹೋದ್ರೆ ನನ್ಗೆ ಆಹ್ವಾನ ಮಾಡ್ತಕ್ಕಂಥ ಅಲ್ಲಿಂದ ನೋಡ್ತಾರೆ, ನಾನು ಎದ್ದು ಕರೀಲಿಲ್ವಾ ಯಾರೋ, ಅಲ್ಲಿ ಬಂದ್ರೆ ಕ್ಯಾರೇನವ್ರು ಇಲ್ಲಪ್ಪ ಅಂತಕ್ಕಂಥವ್ರು ಅನೇಕರಿದ್ದಾರೆ. ಅದೆಲ್ಲ ಮುಖ್ಯ. ಅವೆಲ್ಲ ಬದಿಗೊಡಿಬೇಕು. ಬೇಕಾಗಿಲ್ಲ, ಅವೆಲ್ಲ ಬೇಕಾಗಿಲ್ಲ. ನೋಡ, ಪ್ರತ್ಯೇಕತೆಗೆ ಅವಕಾಶ ಕೊಡತಕ್ಕಂತಹ ಉದ್ಯಮಗಳನ್ನೆಲ್ಲ ಬದಿಗೊತ್ತಿರಿ. ನನಗೆ ಹೆಸರು ಬೇಕು, ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ಉದ್ಯಮಗಳಿದೆಯಲ್ಲ, ಅವೆಲ್ಲ ಬಿಟ್ಬಿಟ್ಟು ನೀನು ಆ ಉದ್ಯಮವೂ ಬೇಕು, ಇದೂ ಬೇಕು, ಅದೂ ಬೇಕು ಅಂತಕ್ಕಂಥವ್ರು ಸೊಸೈಟಿ ಕೆಲಸ ಮಾಡೋದಕ್ಕೆ ಸಾಧ್ಯ. ನೂರಾರು ಕೆಲಸಗಳು ಇಟ್ಕೊಂಡಿರ್ತಕ್ಕಂಥವ್ರು ಸೆಕ್ರೆಟರಿ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ವಾರ್ಡದಾಗ್ಲಿ ಮಾಡಕ್ಕಾಗಲ್ಲ. ಅವೆಲ್ಲ ಬದಿಗೊತ್ತು ಬರಬೇಕು. ಉದಾಹರಣೆಗಾಗಿ ಕಠಿಣವಾದ ತಪ್ಪು ಅಭಿಪ್ರಾಯಗಳನ್ನು, ಎಲ್ಲಾ ವಿಧವಾದ ಅಸೂಯೆಗಳನ್ನು, ತಾನೇ ಧರ್ಮನಿಷ್ಠನೆಂಬ ಮನೋಭಾವನೆಯನ್ನು, ಎಲ್ಲ ಕಟ್ಟಿ ಹಾರೈಕೆಗಳನ್ನು ಬಿಟ್ಟು ಬಿಡರಿ. ಆ ಅಹಂಭಾವ ತನ್ನ ಒಳಗಡೆ ನಾನು ಇಲ್ಲದೆ ಹೋದ್ರೆ ಈ ಕೆಲಸ ಆಗಲ್ಲ, ನಾನೇ ಉತ್ತಮವಾಗಿರ್ತಕ್ಕಂಥವ್ರು, ನಾನೇ ತುಂಬಾ ಭಾಷಣ ಮಾಡ್ತಕ್ಕಂಥವ್ರು, ನನ್ನ ಬಿಟ್ರೆ ಇಲ್ಲ ಅಂತಕ್ಕಂಥ ಅಹಂಭಾವ ಇದೆಯಲ್ಲ, ಅದನ್ನು ಕಟ್ಟಾಗ್ಬೇಕು. ಅದಿರೋದು ಸರಿಯಲ್ಲ. ತಿಳುವಳಿಕೆಗೆ ಮೀರಿದ ಶಾಂತಿಯನ್ನು, ಧರ್ಮವನ್ನು ಸ್ಥಾಪಿಸುವ ವೀರ್ಯವನ್ನು ಪಡೆಯಬೇಕಾದರೆ, ಏನಿಲ್ಲ ವ್ಯವಸ್ಥೆ ಹೆಣ್ಣು ಹೇಳ್ತಾ ಇದ್ದಾರೆ ಅಂದ್ರೆ, ತಿಳುವಳಿಕೆಗೆ ಮೀರಿದ ಶಾಂತಿ. ತಿಳುವಳಿಕೆಗೆ ಮೀರಿದ ಶಾಂತಿ. ನಿಮ್ಮ ತಿಳುವಳಿಕೆ ಸಾಧಾರಣವಾಗಿರ್ತಕ್ಕಂಥ ಅದರಿಂದ ನಮಗೆ ಶಾಂತಿ ಇಲ್ಲ. ಯಾಕೆಲ್ಲ ಶಾಂತಿ? ತಿಳುವಳಿಕೆ, ನಾನು ಪುಸ್ತಕಗಳನ್ನು ಓದಿದ್ದೀನಿ, 4 ಅಕ್ಷರಗಳನ್ನ ಅಥವಾ 4 ವಾಕ್ಯಗಳನ್ನು ಒಂದುಗಡೆ ಗೂಡಿಸಿಕೊಂಡು ಏರು ಧ್ವನಿ ಅಥವಾ ಕೆಳ ಧ್ವನಿಯಲ್ಲಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸಿಕೊಂಡು ನಾನು ಭಾಷಣ ಮಾಡೋದಕ್ಕೆ ಬಂದಿದ್ದೀನಿ ನನ್ನ ತಂದುಕೊಂಡಾಗ ಆ ಅಹಂ ನನ್ನಿದ್ದಾಗ, ಆ ಅಹಂ ಇದ್ದಾಗ ನಿಮಗೆ ಬೆಳೆಯೋದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ತಿಳುವಳಿಕೆಗೆ ಮೀರಿದ ಶಾಂತಿಯು, ಆ ತಿಳುವಳಿಕೆಗೆ ಮೀರಿರತಕ್ಕಂಥ ಶಾಂತಿ ನಿಮ್ಮಲ್ಲಿ ಬರುವುದಿಲ್ಲ. ಅಂತಾಗ ಆ ತಿಳುವಳಿಕೆ ಇದ್ದರೆ ಅವಾಗ ಶಾಂತಿ ಸಿಗಲ್ಲ ನಿನಗೆ. ನೀನು ಸರಿಯಾಗಿರ್ತಕ್ಕಂಥ ಉಪನ್ಯಾಸಕನಾಗಿರ್ತಕ್ಕಂಥದ್ದು ವಿಷಯವನ್ನ ಗ್ರಹಿಸಿಕೊಂಡು ತನ್ನ ಶೇಖರಣೆ ಮಾಡ್ಕೊಂಡು ಓದ್ಕೊಂಡು ಬಂದಿರತಕ್ಕಂಥವನು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ
ಆಟೋಮೆಟಿಕ್ ಆಗಿ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯಗಳು ತನ್ನ ಮುಂದುಗಡೆ ಹರಿದು ಹೋಗ್ತಾ ಇರುತ್ತೆ. ಆ ಬರ್ತಕ್ಕಂಥ ವಾಕ್ಯಗಳನ್ನ ಯಾವ ವಾಕ್ಯವನ್ನ ಆಯ್ಕೆ ಮಾಡಿಕೊಂಡು ಈ ವಾಕ್ಯಕ್ಕೆ ಸಂಬಂಧಿಸವಾಗಿರ್ತಕ್ಕಂಥದ್ದು ಇದೆ ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಯಾವಾಗ ಬರುತ್ತೆ ಹೇಳೋರು? ಶಾಂತಿಯಿಂದ ಇದ್ದಾಗ. ಅಲ್ಲಕೊಳ್ಳೋಳವಾಗಿ ತನ್ನ ಬೇರೆ ಬೇರೆ ಯೋಚನೆಗಳು ಬಂದಾಗ ಆ ವಾಕ್ಯಗಳು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ತನ್ನ ಮನಸ್ಸು ನೆಮ್ಮದಿ ಶಾಂತಿಯಿಂದ ಇದ್ದಾಗ ಆ ವಾಕ್ಯಗಳನ್ನು ಈ ವಾಕ್ಯವಾದ ಮೇಲೆ ಮತ್ತೊಂದು ವಾಕ್ಯ ಯಾವ್ದು ಹಾಕಬೇಕು ಅಂತಕ್ಕಂಥ ಬರುತ್ತೆ. ಯಾವಾಗ? ತಾನು ಶಾಂತಿಯಿಂದ ಇದ್ದಾಗ ಮಾತ್ರ. ಆದ್ದರಿಂದ ಇಸಾಫಲ್ ಸೊಸೈಟಿ ಸದಸ್ಯರಾಗಲಿ ಅಥವಾ ಅಧಿಕಾರ ವರ್ಗದಲ್ಲಿರುವರಾಗಲಿ ಅಥವಾ ಭಾಷಣಕಾರನಾಗಲಿ ಮೊಟ್ಟ ಮೊದಲ ಬಾರಿಗೆ ಶಾಂತಿಯನ್ನು ಹೊಂದಬೇಕು. ಶಾಂತಿಯನ್ನು ಹೊಂದಬೇಕಾದ್ರೆ ನಾವೇನ್ ಮಾಡ್ಬೇಕು? ಪ್ರತಿನಿತ್ಯ ತಪ್ಪದಿರ ಧ್ಯಾನ ಮಾಡಬೇಕು. ಜೀವನದಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸಗಳು ತಪ್ಪದಿರ ಮಾಡ್ತಾ ಬಂದರೆ ಅವನಿಗೆ ಶಾಂತಿ ಸಮಾಧಾನ ದೊರಕುತ್ತದೆ. ಧರ್ಮವನ್ನು ಸ್ಥಾಪಿಸುವ ವೀರ್ಯವನ್ನು ಪಡೆಯಬೇಕಾದರೆ ಇರುವುದರೊಡನೆ ಇರುವುದು ಒಂದೇ ಮಾರ್ಗ. ನೋಡಿ, ಧರ್ಮವನ್ನು ಸ್ಥಾಪಿಸುವ ವೀರ್ಯವನ್ನು ಪಡೆಯಬೇಕಾದರೆ ಇರುವುದು ಒಂದೇ ಮಾರ್ಗ. ಧರ್ಮವನ್ನು ಸ್ಥಾಪನೆ ಮಾಡಬೇಕಾದರೆ ವೀರ್ಯವನ್ನು ಪಡೆಯೋದು. ವೀರ್ಯ ಅಂತಂದ್ರೆ ಏನು? ಶಕ್ತಿ. ಆ ಧರ್ಮವನ್ನು ಕಾಪಾಡಬೇಕು, ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ತನ್ನಲ್ಲಿ ಶಕ್ತಿ ಇರಬೇಕು, ವೀರ್ಯ ಹೊಂದಿರಬೇಕು. ಆ ಶಕ್ತಿ ಇದುವರೆಗೆ ಹೇಳಿದ್ನಲ್ಲ, ಆ ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ಅವನು ಜೀವನ ನಡೆಸ್ತಾ ಇತ್ತು. ಸರಿಸಮಾನವಾಗಿರ್ತಕ್ಕಂಥ ಒಂದು ಜನ ಮಾಡೋದನ್ನ ದಿನ ಬಿಡೋದು, ಅವ್ರನ್ನೊಂದ ನೋಡೋದು ಇವ್ ತರ ಇದ್ರೆ ಆ ವೀರ್ಯ ಬರಲ್ಲ, ಶಕ್ತಿ ಬರಲ್ಲ. ಆ ಧರ್ಮವನ್ನು ಸ್ಥಾಪನೆ ಮಾಡತಕ್ಕಂಥ ವೀರ್ಯವವನ್ನು ಬರಬೇಕಾದ್ರೆ ಆ ನಿಯಮಗಳನ್ನು ಅವನು ಪಾಲಿಸಲೇಬೇಕು. ಆ ಮೂಲಕವೇ ದೇವರಾಜ್ಯವು ನಿಮ್ಮದಾಗುವುದು. ಆವಾಗ ನೋಡಿ, ಆ ನಿಯಮಗಳನ್ನು ನೀನು ಪರಿಶುದ್ಧವಾಗಿ ಮಾಡಿಕೊಂಡು ಹೋಗ್ತಾ ಇದ್ರೆ ದೇವರ ರಾಜ್ಯ ನಿನ್ನದಾಗುವುದು. ವಾಕ್ಯಗಳು ದೇವರ ರಾಜ್ಯ ನಿನ್ನದಾಗುವುದು ಅಂದ್ರೆ ಏನು? ಸುಮ್ಮನೆ ಬಾಯಿನಲ್ಲಿ ಹೇಳ್ಬಿಟ್ರೆ ದೇವರ ರಾಜ್ಯ ನಿನ್ನದಾಗುವುದು ಅಂತ ಹೇಳ್ಬಿಟ್ರೆ ಅಲ್ಲ. ದೇವರ ರಾಜ್ಯ ನಮ್ಮದಾಗಬೇಕಾದ್ರೆ ನಮ್ಮ ಜೀವನ, ನಮ್ಮ ವ್ಯವಸ್ಥೆ, ನಮ್ಮ ನಡತೆ ಬೇರೆಯವರ ಮೇಲೆ ಎಷ್ಟು ಪರಿಣಾಮ ಬೀಳುವ ರೀತಿಯಲ್ಲಿ ನಿನ್ನ ಜೀವನ ನಡೆಸಬೇಕು. ಆಗ ದೇವರ ರಾಜ್ಯ ನಿನ್ನದಾಗುತ್ತದೆ. ಗೌತಮ್ ಬುದ್ಧ ಸಿದ್ಧಾಂತ ಇದೆ. ಮತ್ತು ಪ್ರಪಂಚದ ಸೋದರ ಭಾವನೆಯನ್ನು ಸ್ಥಾಪಿಸಬೇಕೆಂಬ ಉದ್ದೇಶವು ಹೀಗೆ 50 ವರ್ಷಗಳ ಹಿಂದೆ ಸ್ಥಾಪಿಸಿದ ಥಿಯೋಸಾಫಿಕಲ್ ಸಮಾಜದ ಮೂಲಕ ಸಾರ್ಥಕವಾಗುವುದು. ಅಲ್ಲಿಗೆ ಆ ಜೀವನ್ಮುಕ್ತ ಮಹಾತ್ಮರು ಹೇಳ್ತಾ ಇರತಕ್ಕಂಥ ವಾಕ್ಯಗಳಿವೆಲ್ಲ 50 ವರ್ಷಗಳಿಂದ ಸ್ಥಾಪನೆ ಸೊಸೈಟಿನ ಸ್ಥಾಪನೆ ಮಾಡಿ 50 ವರ್ಷಗಳ ಹಿಂದೆ ಸ್ಥಾಪಿಸಿದ ಥಿಯೋಸಾಫಿಕಲ್ ಸಮಾಜದ ಮೂಲಕ ಸಾರ್ಥಕವಾಗುವುದು. 50 ವರ್ಷದಿಂದ ಥಿಯೋಸಾಫಿಕಲ್ ಸೊಸೈಟಿನ ಸ್ಥಾಪನೆ ಮಾಡಿ ಎಷ್ಟು ಎಡರು ತೊಡರುಗಳನ್ನು ಬಿದ್ದು 50 ವರ್ಷ ಅವರು ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ಅನ್ನೋದನ್ನ ಇನ್ನೇ ಅದರ ಬಯೋಡೇಟಾ ಅಂತಂದ್ರೆ ಸೊಸೈಟಿ ಸ್ಥಾಪನೆ ಮಾಡಿದಾಗಿನಿಂದ ಏನೇನು ಕಷ್ಟಗಳು ಬಂತು, ಯಾರು ಕಿರುಕುಳ ಪಟ್ಟರು, ಅದನ್ನ ಹೇಗೆ ಜಯಿಸಿದ್ರು ಅಂತಕ್ಕಂಥ ನೋಡಿದಾಗ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ. 50 ವರ್ಷ ಅವ್ರು ಹಿಂಗ್ ದುಡಿದ್ದಾರೆ ಅಂತ ಅನ್ನೋದು ನೀವು ಜ್ಞಾಪಿಸ್ಕೊಳ್ಳಿ. ಸಾರ್ಥಕವಾಗುವುದು. ಸೋದರರೇ, ಧೈರ್ಯವಾಗಿ ಧ್ಯೇಯದ ಕಡೆಗೆ ಮುನ್ನುಗ್ಗಿ. ಮಹಾತ್ಮರೇ ನಮ್ಮನ್ನ ಸೋದರರೇ ಧೈರ್ಯವಾಗಿ ಮುನ್ನುಗ್ಗಿ. ಧೈರ್ಯ ಇಲ್ಲದಿರೋ ಸುಮ್ಮನೆ ಬರೋದಕ್ಕೆ ಆಗಲ್ಲ. ಧಾವಿಸಿರಿ, ಮಧ್ಯೆ ಬರುವ ಅಡ್ಡಿ ಆತಂಕಗಳಿಗೆ ಹೆದರಬೇಡರಿ. ಸೊಸೈಟಿಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ನಡೀತಕ್ಕಂಥವ್ರು, ಇದನ್ನು ಬೀಳಿಸಲೇಬೇಕು ಅಂತಕ್ಕಂಥವ್ರು, ನನಗೆ ಹೆಸರು ಬೇಕಂತಕ್ಕಂಥವ್ರು ಅನೇಕರು ಇದ್ದಾರೆ. ಯಾಕಿದ್ದಾರೆ? ಅವರ ಚೈತನ್ಯ ಬೆಳವಣಿಗೆ ಆಗದೇ ಇರುವುದರಿಂದ ಅಂತ ಅಡ್ಡಿ ಆತಂಕಗಳು ಬರ್ತಾರೆ. ಅವ್ರ ಮೇಲೆ ಕೋಪ ಮಾಡ್ಕೋಬೇಡ. ಧೈರ್ಯವಾಗಿ ಮುನ್ನುಗ್ಗಿ ನಿನ್ನ ಕರ್ತವ್ಯವನ್ನು ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ನೀನು ಮಾಡ್ಕೊಂಡು ಹೋಗಿ ಧೈರ್ಯ ಬರಬೇಕಂತ ಅದನ್ನು ನಮ್ಮ ನುಗ್ಗಿ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದೀವಿ. ತಾತ್ಕಾಲಿಕವಾಗಿ ಸಂಭವಿಸುವ ಅಪಜಯಗಳು ಲೆಕ್ಕಿಸಬೇಡ. ಸಂದರ್ಭದಲ್ಲಿ ಬಂದಾಗ ಅಪಜಯಗಳಾಗುತ್ತೆ. ಒಂದು ಕೆಲಸನ ಮಾಡ್ತಾ ಇದ್ರೆ ಅದು ಫೇಲ್ಯೂರ್ ಆಗೋಗ್ಬಿಡುತ್ತೆ. ನಾವು ಒಂದು ಭಾಷಣ ಮಾಡ್ತಾ ಇದ್ರೆ ಒಂಥರ ಯಾವ ವಾಕ್ಯಗಳು ಬರಲ್ಲ. ಒಂದೊಂದು ಸಂದರ್ಭದಲ್ಲಿ ಭಾಷಣ ಮಾಡಕ್ಕೆ ಒಂಥರ ಆಗೋಗ್ಬಿಡುತ್ತೆ. ಯಾವ್ದೋ ಹೇಳ್ಬೇಕು ಅಂತ ಯಾವ್ದೋ ಒಂದು ಮಾಡ್ಬಿಡ್ತೀವಿ. ಅದು ಚೆನ್ನಾಗಿರಲ್ಲ. ನನ್ನ ಮಾಡೋದಕ್ಕೆ ಬರಲೇ ಇಲ್ಲಪ್ಪ ಅಂತ ನಾನು ಬಿಟ್ಕೊಳ್ಬಾರ್ದು. ಭಾರತ ಸಮಾಜ ಪೂಜೆ ಮಾಡ್ತಾ ಇರೋ ಸೋದರರು, ಕೆಲವರು ತಪ್ಪುಗಳು ಮಾಡಿದಾಗ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಪ್ಪ, ನಾನು ಹೋಗೋದು ಬೇಡ ಅಂತ ಇದ್ಬಿಟ್ರೆ ಕರ್ತ್ಕೊಳ್ಳೋದು ಇಲ್ಲ, ಬೇರೆ ವೃದ್ಧಿ ಆಗುವುದಿಲ್ಲ. ತಪ್ಪುಗಳಾಗುವುದು ಸಹಜ.
ಅದನ್ನು ಬದಿಗೊತ್ತಿ ಸರಿಪಡಿಸ್ಕೊ ನೀನು. ಭಾಷಣ ಮಾಡ್ತಕ್ಕಂಥವ್ರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಭಾಷಣ ಮಾಡೋದು ಗೊತ್ತಾಗತ್ತೆ. ಬಟ್ ಕೇಳಿಸ್ಕೊಳ್ತಕ್ಕಂಥವ್ರಿಗೆ ಅಷ್ಟೊಂದು ಸುಲಭ ಗೊತ್ತಾಗಲ್ಲ. ಎಲ್ಲೋ ಕೆಲವ್ರಿಗೆ ಗೊತ್ತಾಗತ್ತೆ. ಆದ್ರೆ ಸೊಸೈಟಿ ಪೂಜೆ ಮಾಡ್ತಕ್ಕಂಥ ಯಾವಾಗ್ಲೂ ಬಂದು ನೋಡ್ತಾ ಇರ್ತಕ್ಕಂಥ ಪೂಜೆ ಮಾಡೋದು ತಪ್ಪು ಮಾಡ್ಬಿಟ್ಟು ತಕ್ಷಣ ತಪ್ಪು ಅಂತ ಹೇಳ್ಕೊಳ್ತಾರೆ. ಹಾಗೆ ಮುನ್ನುಗ್ಗಿ ತಪ್ಪು ಮಾಡುವುದು ಸಹಜ, ಸರಿಪಡಿಸಿಕೊಂಡು ಮುನ್ನುಗ್ಗಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನಮಗೆ ಭರವಸೆ ಇರುವಂತೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿವಸ ಮುಂದಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಭರವಸೆ ನಮಗಿದೆ. ಮಹಾತ್ಮ ಹೇಳ್ತಾ ಇರ್ತಕ್ಕಂಥ ಮಾತು, ಆ ಭರವಸೆ ನಮಗಿದೆ. ನಿಮ್ಮಲ್ಲೂ ಸಮೇತ ಆ ಭರವಸೆ ಬೆಳೆಸ್ಕೊಳ್ಳಿ. ಏಕೆಂದರೆ ಈ ಸಮಾಜದ ಸದಸ್ಯನಾದ ಪ್ರತಿಯೊಬ್ಬನೊಂದಿಗೂ ನಮಗೆ ಸಂಪರ್ಕವಿಲ್ಲದೆ ಇಲ್ಲ. ಫಿಸಾಕಲ್ ಸೊಸೈಟಿಯ ಸದಸ್ಯನಾಗಿರ್ತಕ್ಕಂಥ ಸದಸ್ಯನಾತ್ವವನ್ನು ಹೊಂದ ಮೇಲೆ ಆ ಗುರುಗಳಿಗೂ ಅವರಿಗೂ ಸಂಬಂಧವಿರುತ್ತದೆ. ಹಿಂದಿನ ಜನ್ಮಗಳಲ್ಲಿ ಸಂಬಂಧ ಇದ್ದರೇನೆ ಅವನು ಸೊಸೈಟಿ ಮೆಂಬರ್ ಆಗುವುದಕ್ಕೆ ಮುನ್ನಗ್ಗಿ ಬರುವುದು. ಇಲ್ಲದೆ ಹೋದ್ರು ಹೊಸಬರಾಗಿ ಆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಇಳ್ಕೊಂಡು ಬಂದು ಕೂಡಿಸಿದ್ರು ಇರಲ್ಲ, ಅವನು ಸದಸ್ಯತ್ವ ಆಗಲ್ಲ. ನಾವು ಮಾಡ್ತಾ ಇದೀವಲ್ಲ ಕಾಟಾಚಾರಕ್ಕೆ, ನಮ್ಮ ಸೊಸೈಟಿಯಲ್ಲಿ 150 ಜನ 120 ಜನ ಸದಸ್ಯರಿದ್ದಾರೆ. ಎಷ್ಟು ಜನ ಬರ್ತಾ ಇದ್ದಾರೆ ಕಾಟಾಚಾರಕ್ಕೆ? ಎಳ್ಕೊಂಡು ಬಂದಿರತಕ್ಕಂಥ ಸದಸ್ಯರು ಬರುವುದೇ ಇಲ್ಲ. ಅವರು ಅಷ್ಟೇ. ಯಾಕಪ್ಪ ಕಾರಣ ಅಂದ್ರೆ ಅವರು ಗುರುಗಳಿಗೂ ಮಹಾತ್ಮರಿಗೂ ಆ ಸೊಸೈಟಿಯ ಸದಸ್ಯನಿಗೆ ಲಿಂಕ್ ಇಲ್ಲ, ಸಂಬಂಧ ಕಟ್ಟಾಗಿರುತ್ತೆ. ಅದನ್ನ ಬರಲ್ಲ. ನಮಗೂ ಅವ್ರಿಗೂ ನಮ್ಮ ಸಂಬಂಧ ಇರ್ತಕ್ಕಂಥವ್ರು ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೂ ಆ ಸಂಬಂಧ ಎಳೆಯುತ್ತೆ, ನಮ್ಮಲ್ಲಿ ಬರ್ಬೇಕು. ನಾನು ಇಲ್ಲೊಂದು ವಿಷಯ ಹೇಳ್ತೇನೆ. ನಾವು ಮನೆಯಲ್ಲಿ ಹೆಂಡತಿ ಮಕ್ಕಳ ಸಂಬಂಧ ಎಷ್ಟಿರುತ್ತೆ ನಮಗೆ? ಎಲ್ಲೋ ದೂರದಲ್ಲಿದ್ರು ಕೆಲವು ದಿವಸ ಹೋಗ್ಬಿಟ್ಟ ಕೆಲಸ ಕಾರ್ಯಗಳು ಮಾಡಿದ ಮೇಲೆ ಆ ಸಂಬಂಧ ಎಳೆದಾಗ ತಕ್ಷಣ ಬಿಟ್ಟು ನಾವು ಮನೆಗೆ ನಂತರ ಬರಲ್ವಾ? ಹಾಗೆ ಗುರುಗಳಿಗೂ ನಮಗೆ ಸಂಬಂಧ ಇದ್ದಾಗ ಕೆಲವು ದಿವಸಗಳಲ್ಲಿ ಏನೋ ಅವ್ಯವಸ್ಥೆ ಹೆಚ್ಚು ಕಡಿಮೆ ಆದಾಗ ದೂರ ಇದ್ದರೂ ಸಮೇತ ಕೆಲವು ದಿವಸ ಅದು ಓಡಿ ಬರುತ್ತೆ ನಂತರ ಕೆಲಸ ಮಾಡೋದಕ್ಕೆ, ಸೊಸೈಟಿ ವ್ಯವಸ್ಥೆ ಮಾಡೋದಕ್ಕೆ, ಸೊಸೈಟಿ ಏನ್ ನಡೀತಾ ಇದೆ ಅಂತ ನೋಡೋದಕ್ಕಾದ್ರೂ ಬಂದೇ ಬರ್ತಾನೆ. ಹಾಗೆ ಗುರುಗಳಿಗೂ ನಮಗೂ ಸಂಬಂಧವಿದ್ದೇ ಇರುತ್ತದೆ. ಎಲ್ಲಾ ಸದಸ್ಯರ ಸಹಾಯವೂ ನಮಗೆ ಅಗತ್ಯವಾಗಿದೆ. ನೋಡಿ, ದೊಡ್ಡವರು ಅಂತ ಅನ್ನೋದಕ್ಕೆ ದೊಡ್ಡವರಾಗಿರ್ತಕ್ಕಂಥ ಈ ನಮ್ಮ ಇವ್ರನ್ನ ಬೇಡ, ಈ ರಾಜಕೀಯದವರು ಓಟ್ಗಾಗಿ ಸಂಬಂಧ ಬೆಳೆಸ್ಕೊಳ್ತಾರೆ. ಯಾರಾದ್ರೂ ಕೇಳಿದ್ರೆ ಅವ್ರನ್ನ ಬೀಳಕ್ಕಾಗಲ್ಲಪ್ಪ, ಅವರು ಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಅದು ಬೇಕಾಗಿರೋದು ಓಟ್ಗಾಗಿ. ಇವ್ರ ಗುರುಗಳು ನಮಗೆ ಆ ರೀತಿ ಎಲ್ಲ ಅನ್ಯಾಯವಾಗಿ ಜೀವನ ಮಾಡ್ತಾ ಇದ್ದರು ಅಸಸ್ಯದಿಂದ ಇರ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಸದಸ್ಯನಾಗಿರ್ತಕ್ಕಂಥ ಎಲ್ಲರೂ ಸಂಬಂಧವು ನನಗೆ ಬೇಕಾಗಿ ಬರುತ್ತೆ. ನಮಗೆ ಯಾವನ್ನ ದೂರಿಸುವುದಿಲ್ಲ. ನಾವು ತಪ್ಪು ಕೆಲಸ ಮಾಡ್ತಾ ಇದ್ರೆ ಅವ್ನು ತಪ್ಪು ಕೆಲಸ ಮಾಡ್ತಾ ಹೋಗಲೇ ನೀನು ಅನ್ನಲ್ಲ. ಅವ್ರಿಗೂ ನಮ್ಗೆ ಸಂಬಂಧ ಇದೆ, ಅವ್ರನ್ನ ಬೆಳೆಸಬೇಕು ನಾವು ಅನ್ನೋದು ಈ ಗುರುಗಳ ಧ್ಯೇಯ. ಈ ದೃಷ್ಟಿಯಿಂದಲೇ ನಿಮ್ಮೆಲ್ಲರ ನಾವು ಆಶಿಸುತ್ತೇವೆ. ಈ ದೃಷ್ಟಿ ಇಟ್ಟುಕೊಂಡು ನಿಮ್ಮ ಎಲ್ಲರ ಆಸೆ, ನಿಮ್ಮೆಲ್ಲರ ಮೇಲೆ ಈ ಆಸೆ ಇಟ್ಟುಕೊಂಡು ನಾವು ನೋಡ್ತಾ ಇದ್ದೀವಿ. ನಮ್ಮ ಆಸೆಯನ್ನು ನೆರವೇರಿಸಿ ಅನ್ನೋದೇ ಅವರ ಬುದ್ಧಿವಾಕ್ಯ. ಏನು ಅವರ ಆಸೆ? ಅವ್ರ ಮನೆ ಮಠ ವ್ಯವಸ್ಥೆ ಸಂಪಾದನೆ ಮಾಡ್ಕೋಬೇಕನ್ನೋದು ಆಸೆ ಅಲ್ಲ. ದೈವ ಯೋಜನೆ ಇದೆಯಲ್ಲ, ದೈವ ಯೋಜನೆಗೆ ಪ್ರತಿಯೊಬ್ಬರು ಸಹಾಯ ಮಾಡಿ ದೈವ ಯೋಜನೆ ಮುಕ್ತಾಯ ಅಭಿವೃದ್ಧಿ ಪಡಿಸುವ ರೀತಿಯಲ್ಲಿ ನೀವು ಎಲ್ಲ ಸೇರಿದಾಗ ದೈವ ಯೋಜನೆ ಮುಂದುವರಿಯುತ್ತದೆ. ಅದಕ್ಕಾಗಿ ಸಹಾಯ ಮಾಡಿ, ನಾವು ನೀವೆಲ್ಲರೂ ಸೇರಿ ದೈವ ಯೋಜನೆಗೆ ಸಹಾಯ ಮಾಡೋಣ ಅಂತಹ ಸಭೆಗೆ ಜೀವನ ಮುಕ್ತರು ಹೇಳ್ತಾ ಇರತಕ್ಕಂಥ ಮಾತುಗಳು. ಎಂತಹ ಧನ್ಯರಪ್ಪ! 50ನೇ ವರ್ಷದ ಸಮ್ಮೇಳನದಲ್ಲಿ ಡಿಸೆಂಬರ್ 1925 ಡಿಸೆಂಬರ್ 28ನೇ ತಾರೀಕು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಆ ಗುರುಗಳಾಗಿರ್ತಕ್ಕಂಥವರು ಸೇರಿಕೊಂಡು ಇಂಥ ಭಾಷಣವನ್ನು ಮಾಡಿದ್ದಾರೆ. ಇಂಥ ವಿಷಯವನ್ನು ಹೇಳಿದಾಗ ಅಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳ ಎಂಥ ಪ್ರಭಾವ ವ್ಯಕ್ತಿಗಳಿರಬೇಕು. ಇಂಥ ಧನ್ಯರು ನಿಜವಾಗ್ಲೂ ಅವತ್ತು ಸೇರಿರ್ತಕ್ಕಂಥ ಜನರು. ಏಕೆಂದರೆ ನಿಮ್ಮ ಪ್ರತಿಯೊಬ್ಬರ ಸಹಾಯವೂ ನಮಗೆ ಬೇಕಾಗಿದೆ. ಪ್ರತಿಯೊಬ್ಬರು ಸಹಾಯವೂ ಬೇಕು. ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಕೆಲವರಿಂದನೇ ಬೆಳೆಯೋಕ್ಕಾಗುವುದಿಲ್ಲ. ನಿಮಗೆ ಪರಸ್ಪರ ಪ್ರತಿಯೊಬ್ಬರ ಸಹಾಯ ಬೇಕಾಗಿದೆ. ನಮಗೆ ನಿಮ್ಮೆಲ್ಲರ ನೆರವು ಬೇಕು. ಒಬ್ಬರಿಗೊಬ್ಬರು ಸಹಾಯ ಇದ್ದರೇನೆ ಸಂಸ್ಥೆ ಬೆಳವಣಿಗೆ ಆಗ್ಬೇಕಾದ್ರೆ ಎಲ್ಲರ ಸಹಾಯವು ನಮಗೂ ಬೇಕು. ನಿಮ್ಮಲ್ಲಿ ಒಬ್ಬರಿಗೊಬ್ಬರ ಸಹಾಯ ಇದ್ದರೆ ಸಮಾಜ ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ. ಆ ಸಮಾಜ ಉತ್ತಮವಾಗಿ ಬೆಳವಣಿಗೆ ಆದರೆ ನಮಗೂ ಪ್ರಯೋಜನವಾಗುತ್ತೆ. ಯಾಕೆ? ದೈವ ಯೋಜನೆಗೆ
ಸಿದ್ಧಪಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೂ ಪ್ರಯೋಜನವಾಗುತ್ತೆ, ನಿಮಗೂ ಪ್ರಯೋಜನವಾಗುತ್ತದೆ. ಅಗತ್ಯವಾಗಿ ಬೇಕಾಗಿದೆ. ನೀವು ಧೈರ್ಯವಾಗಿ ಸತ್ಯ ಸಹೋದರತ್ವದಲಾಗರಿ ಬಾಳುವ ಪಕ್ಷದಲ್ಲಿ ಮುಂದಿನ ಕಲ್ಪಗಳೆಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇರುವುದು ಖಚಿತ. ಸತ್ಯ ಸನ್ನಿಧಿಯಿಂದ ಕೆಲಸ ಮಾಡತಕ್ಕಂಥ, ಸತ್ಯವಂತರಾಗಿ ಜೀವನ ನಡೆಸ್ತಕ್ಕಂಥ, ನಿಯಮಬದ್ಧವಾಗಿ ಇರ್ತಕ್ಕಂಥ ಜನರಾಗ್ರಿ ನೀವು. ನೋಡಿ, ಕಡೆ ವಾಕ್ಯ ಹೇಳ್ತಾರೆ, ಅಗತ್ಯವಾಗಿ ಬೇಕಾಗಿದೆ. ನೀವು ಧೈರ್ಯವಾಗಿ ಸತ್ಯ ಸಹೋದರತ್ವಗಳಿಗಾಗಿ ಬಾಳುವ ಪಕ್ಷದಲ್ಲಿ ಮುಂದಿನ ಕಲ್ಪಗಳೆಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇರುವುದು ಖಚಿತ. ಈ ರೀತಿ ನಾವು ಮಾಡ್ತಾ ಇದ್ರೆ ನಮ್ಗೆಲ್ಲ ಎಷ್ಟು ಹತ್ತಿರಕ್ಕೆ ಬಂದಿದ್ದೀವಿ. ನಾವೆಲ್ಲ ಮುಂದಕ್ಕೆ ಮರಣ ಅಂತಕ್ಕಂಥದ್ದು ತಪ್ಪಿದ್ದಲ್ಲಿ ಎಲ್ಲರಿಗೂ ಮರಣವೇ ಇದೆ. ಮರಣವಾಗಿ ಮುಂದಿನ ಜನ್ಮದಲ್ಲಿ ಬಂದಾಗ ಅವರ ಸಹಾಯವು ನಮಗ ಮುಂದಿನ ಜನ್ಮದಲ್ಲಿಯೂ ಸಮೇತ ಸಿಕ್ಕುವ ರೀತಿಯಲ್ಲಿ ಅಂತಹ ಕುಟುಂಬ, ಅಂತಹ ಸನ್ನಿವೇಶ ಒದಗುವ ರೀತಿಯಲ್ಲಿ ಕರ್ಮ ದೇವತೆಗಳು ನಮ್ಮನ್ನು ಹುಟ್ಟಿಸ್ತಾರೆ. ಆ ನಂಬಿಕೆ ಇರಲಿ ನಿಮಗೆ. ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿಯೂ ಸಮೇತ ಪಕ್ಷದಲ್ಲಿ ಮುಂದಿನ ಕಲ್ಪಗಳೆಲ್ಲ, ಅದು ಜನ್ಮವೇ ಒಂದೇ ಅಲ್ಲ, ಕಲ್ಪಗಳೆಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇರುವುದು ಖಚಿತ. ಖಚಿತ. ನೋಡಿ, ಅನಿಬೇಸೆಂಟು ಕೃಷ್ಣಮೂರ್ತಿ ಅವರದು ಅನೇಕ ಜನ್ಮಗಳನ್ನ ತೆಗೆದುಕೊಂಡು ನಮ್ಗೆ ಹೇಳಿದ್ದಾರೆ. ಎಂತವ್ರು ಹೊಟ್ಟೆಯಲ್ಲಿ ಹುಟ್ಟಿ ಒಬ್ಬರಿಗೊಬ್ಬರು ಬೆಳವಣಿಗೆ ಆಗಿದ್ದಾರೆ ಅಂತಕ್ಕಂಥದ್ದು. ಇವೆಲ್ಲ ನೋಡಿದಾಗ ನಮ್ಮ ಜೀವನವನ್ನು ನಾವು ಪರಿಶುದ್ಧ ಮಾಡಿಕೊಂಡು, ಥಿಯೋಸಾಫಿಕಲ್ ಸೊಸೈಟಿ ಅಂದ್ರೆ ಏನು, ಸೊಸೈಟಿ ಯಾತಕ್ಕಾಗಿ ಸ್ಥಾಪನೆ ಮಾಡಿದ್ದಾರೆ, ಈ ಸೊಸೈಟಿ ಸದಸ್ಯನಾಗಬೇಕಾದ್ರೆ ನನ್ನ ಕರ್ತವ್ಯಗಳು ಏನು ಅಂತಕ್ಕಂಥದ್ದು ಮನದಟ್ಟು ನಮ್ಗೆ ಬಂದು ಇದು ತಿಳ್ಕೊಂಡಿದ್ದಾದ ಮೇಲೆ ಪ್ರತಿಯೊಬ್ಬನು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯನಾಗಿರತಕ್ಕಂಥದ್ದು ಪ್ರತಿನಿತ್ಯ ಎಂತ ಕೆಲಸಗಳು ಮಾಡಬೇಕಂದ್ರೆ, ತಾನು ಮಲಗುವುದಕ್ಕೂ ಮೊದಲು ದೈವ ಯೋಜನೆ ಏನಿದೆ ಅಂತಕ್ಕಂಥ ಮನಸ್ಸಿನಲ್ಲಿ ನೆನೆಸಿಕೊಂಡು ನಿದ್ದೆ ಮಾಡಬೇಕು. ಆಗ ನಿದ್ದೆ ಮಾಡಿದಾಗ ಆ ದೈವ ಯೋಜನೆಗೆ ನಮ್ಮ ಸಹಾಯವಾಗುವ ರೀತಿಯಲ್ಲಿ ಆ ಲೋಕಗಳಿಗೆ ನಮ್ಮ ಆತ್ಮವು ಹೋಗಿ ಅಲ್ಲಿ ಹೆಚ್ಚಿನ ಇನ್ನೂ ಪ್ರಗತಿಯಾಗುವುದಕ್ಕಾಗಿ ಏನು ಅನುಕೂಲವಾಗಬೇಕಂತ ಅನುಕೂಲಗಳೆಲ್ಲ ಸೇರಿಕೊಂಡು ಉತ್ತಮವಾಗಿರತಕ್ಕಂಥ ನಿದ್ದೆ ಆಗಿ ಬೆಳಗ್ಗೆ ಎಚ್ಚರವಾದ ತಕ್ಷಣ ನಾವೇನ್ ಮಾಡ್ಬೇಕು ಅಂದ್ರೆ, ತನ್ನ ಭೂದೇವಿಗೆ ನಮಸ್ಕಾರ ಮಾಡ್ಬೇಕು. ತಾಯೇ, ಇದುವರೆಗೂ ನಮ್ಮ ಲೋಕದಲ್ಲಿ ಇದ್ದೆ, ಈಗ ನಿಮ್ಮ ಲೋಕಕ್ಕೆ ಬರ್ತಾ ಇದ್ದೀನಿ. ನನ್ನನ್ನ ಮುನ್ನುಗ್ಗುವ ರೀತಿಯಲ್ಲಿ ಧೈರ್ಯ, ಉತ್ಸಾಹದಿಂದ ಒಳ್ಳೆಯ ಕೆಲಸಗಳಿಗೆ ಮಾಡುವುದಕ್ಕಾಗಿ ನನಗೆ ಪ್ರೋತ್ಸಾಹವನ್ನು ಕೊಡುವಂತ ಮನಸ್ಸಿನಲ್ಲಿ, ಎಲ್ಲರೂ ಕೇಳಿಸ್ಕೊಳ್ಳೋ ರೀತಿಯಲ್ಲ, ಮನಸ್ಸಿನಲ್ಲಿ ನೆನೆಸಿಕೊಂಡು ಭೂತಾಯಿಗೆ ಒಂದು ನಮಸ್ಕಾರ ಹಾಕಿ ದಿನನಿತ್ಯದ ಕರ್ತವ್ಯವನ್ನು ಪ್ರಾರಂಭ ಮಾಡಬೇಕು. ಏನು ದಿನನಿತ್ಯದ ಕರ್ತವ್ಯ? ಥಿಯೋಸಾಫಿಕಲ್ ಸೊಸೈಟಿ ಆಗಿರ್ತಕ್ಕಂಥವನ್ನು ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಸ್ನಾನಾದಿಗಳನ್ನು ಮಾಡಿ ಲಘು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ದಿನ ತನ್ನ ಆರೋಗ್ಯವಂತನಾಗಿರ್ಬೇಕಂದ್ರೆ 600 ಕನಿಷ್ಠ ಅಂದ್ರೆ 6000ದಿಂದ 8000 ಹೆಜ್ಜೆಗಳು ಹಾಕ್ಬೇಕಂತೆ ನೋಡಿ. ತನ್ನ ಆಯುಷು ಬೆಳವಣಿಗೆ ಆಗ್ಬೇಕಾದ್ರೆ 6000ದಿಂದ 8000ದವರೆಗೂ ಹೆಜ್ಜೆಗಳನ್ನ ಹಾಕಿ ನಡೀಬೇಕು ಅಂದ್ರೆ ವಾಕಿಂಗ್ ಅಂತ. ಆಯುಷು ತನಗೆ ಬೆಳವಣಿಗೆ ಆಗುತ್ತಂತ. ಆಗ ಮೊದಲು ಲಘುವಾಗಿರತಕ್ಕಂಥ ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ನಂತರ ಧ್ಯಾನ ಮಾಡಬೇಕು. ನಾವು ಆ ಧ್ಯಾನದ ಸಮಯವನ್ನು ಇಟ್ಕೊಂಡು ಕನಿಷ್ಠ ಅಂದ್ರೆ 10 ನಿಮಿಷ ಆದ್ರೂ ಮಾಡಬೇಕು. ನಂತರ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ ಒಂದು ಅರ್ಧ ಗಂಟೆ, ಒಂದು ಕಾಲ ಗಂಟೆಯಾದರೂ, ಒಂದು ಅರ್ಧ ಗಂಟೆಯಾದರೂ ದಿನನಿತ್ಯ ಅಧ್ಯಯನ ಮಾಡಬೇಕು. ಇಷ್ಟೆಲ್ಲ ಮಾಡಿಕೊಂಡು ತನ್ನ ದಿನನಿತ್ಯದ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಆ ಜೀವನ ಮುಕ್ತರಾಗಿರತಕ್ಕಂಥವ್ರು ಆ ಸಂದೇಶವನ್ನು ಇಷ್ಟಪಡ್ತಾರೆ. ಇದುವರೆಗೂ ಆ ಮಹಾತ್ಮರಾಗಿರತಕ್ಕಂಥ 50ನೇ ವರ್ಷದಲ್ಲಿ ಸೇರಿ ಆ ಸಂಕಲ್ಪಗಳು ಯಾವ ರೀತಿ ಇರಬೇಕು, ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದನ್ನ ಮಹಾತ್ಮರಾಗಿರತಕ್ಕಂಥವರು ಬರೆದು ಕೊಟ್ಟಿದ್ದರಿಂದ ನಾವಿವತ್ತು ಅದನ್ನ ಮೆಲುಕು ಹಾಕೊಂಡು ಆ ರೀತಿ ನಮಗೂ ಮತ್ತು ಎಲ್ಲರಿಗೂ ಥಿಯೋಸಾಫಿಕಲ್ ಸೊಸೈಟಿ ಇರ್ತಕ್ಕಂಥ ಸದಸ್ಯರು ಮತ್ತು ಆ ಸದಸ್ಯರೇ ತರ ಬೇರೆಯವರಿಗೂ ಸಮೇತ ಇಂತಹ ಉತ್ತಮವಾಗಿರ್ತಕ್ಕಂಥ ಬುದ್ಧಿ ಸಾಮರ್ಥ್ಯಗಳು ಬರಲಿ ಅಂತ ಆ ಮಹಾತ್ಮರನ್ನ ನೆನೆಸ್ಕೊಳ್ತಾ ಇವತ್ತು ಇದನ್ನ ಮುಕ್ತಾಯಿಸೋಣ. ಓ